ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಮೇ ತಿಂಗಳ 9ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಇದು ಶ್ರೀ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಕೃಷ್ಣ ಪಕ್ಷದ ಸಪ್ತಮಿಯ ತಿಥಿ ಇರುವಂಥ ದಿನ. ಈ ಸಪ್ತಮಿ ಈ ದಿನ ಬೆಳಿಗ್ಗೆ 9:13 ಇರಲಿದೆ. ನಂತರ ಅಷ್ಟಮಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಶ್ರವಣ ನಕ್ಷತ್ರ. ಇದು ಈ ದಿನ ಸಂಜೆ 6:57 ಇರಲಿದೆ. ನಂತರ ಧನಿಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಮಧ್ಯಾಹ್ನ 2:06 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಕ್ಲ ಯೋಗ. ಇದು ಈ ದಿನ ರಾತ್ರಿ 2:34 ಇರಲಿದೆ. ನಂತರ ಬ್ರಹ್ಮಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:10 ಬೆಳಿಗ್ಗೆ 10:45 ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:01 ಬೆಳಿಗ್ಗೆ 7:35 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:55 ಅಪರಾಹ್ನ 3:30 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:36 ಬೆಳಿಗ್ಗೆ 8:28 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:50 ಮಧ್ಯಾಹ್ನ 12:44 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 1:48 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಅಪರಾಹ್ನ 3:38 ಸಂಜೆ 5:16 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಹಣದ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಈ ಚಗೋದಯದ ಸಮಯವನ್ನು ನೀವು ಅನುಸರಣೆ ಮಾಡಿ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಏಕೆಂದರೆ ವ್ಯಾಪಾರಸ್ಥರಿಗೆ ಹೇಳಿ ಮಾಡಿಸಿದಂತಹ ಸಮಯ ಅಂತ ಹೇಳಿದ್ರೆ ಈ ಚಗೋದಯದ ಲಾಭದ ಸಮಯ. ಇದನ್ನು ನೀವು ಅನುಸರಣೆ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:55 ಸೂರ್ಯಾಸ್ತ ಸಂಜೆ 6:34 ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ, ಶಾಶ್ವತ. ಅದಕ್ಕಾಗಿಯೇ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ನಾವು ಮಾಡುವಂಥ ಉದ್ಯೋಗ, ನಮ್ಮ ಕರ್ಮ, ನಮ್ಮ ಶ್ರಮ, ನಮ್ಮ ವೃತ್ತಿಯ ಮೂಲ, ಹಾಗೆ ಅದರಿಂದ ಬರುವಂಥ ಫಲಿತಗಳು ಇವೆಲ್ಲವೂ ಕೂಡ ಸ್ಥಿರವಾಗಿರುತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಾವು ಸ್ಥಿರವಾದ ಅಂದರೆ ಶಾಶ್ವತವಾದ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಮ್ಮ ಕೆಲಸದಿಂದ ಬರುವಂಥ ಫಲಿತಾಂಶಗಳು ಕೇವಲ 1-2 ಗಂಟೆಗಳಾಗಲಿ 1-2 ದಿನಗಳ ಒಂದು ತಾತ್ಕಾಲಿಕವಾದಂತಹ ಫಲಿತಾಂಶಗಳಲ್ಲ, ಅದು ಶಾಶ್ವತವಾಗಿರುತ್ತೆ.
ನಮ್ಮ ಜೀವಿತದ ಕೊನೆಯವರೆಗೂ ಕೂಡ ನಮ್ಮ ಜೊತೆಯಲ್ಲೇ ಇರುವಂಥ ಆ ಒಂದು ಸಾಧನೆ ಅದು, ಆ ಒಂದು ಕೆಲಸ ಅದು. ಹಾಗಾಗಿ ಈ ದಿನ ಆಧ್ಯಾತ್ಮಿಕ ವಿದ್ಯೆಯನ್ನು ಕಲಿಯುವಂಥವ್ರಿಗೆ, ಜ್ಞಾನ ಸಂಪಾದನೆ ಮಾಡಿಕೊಳ್ಳುವಂಥವ್ರಿಗೆ ತುಂಬ ಅನುಕೂಲತೆಗಳಿರುತ್ತೆ. ಏಕೆಂದರೆ ಈ ಆಧ್ಯಾತ್ಮಿಕ ಸಾಧನೆ ನಮಗೆ ಕೊನೆಯವರೆಗೂ ಕೂಡ ನಮ್ಮ ಜೊತೆಯಲ್ಲೇ ಇರುವಂಥದ್ದು. ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ, ಯಂತ್ರ ಮಂತ್ರ ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿದೆ. ಏಕೆಂದರೆ ಕಲಿತಂತಹ ಜ್ಞಾನ ಶಾಶ್ವತವಾಗಿ ಇರುವಂಥದ್ದು. ಆದರೆ ಈ ಒಂದು ಕಲಿಕೆಯ ಪ್ರಕ್ರಿಯೆ ಏನಿದೆ ಅದು ಸ್ವಲ್ಪ ನಿಧಾನ ಆಗ್ಬೋದು. ಯಾಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ಯಾರು ಸಹನೆಯಿಂದ ಶಾಂತಿಯಿಂದ ಕೆಲಸಗಳನ್ನು ಅಥವಾ ಈ ಕಲಿಕೆಯನ್ನು ಮುಂದುವರಿಸ್ತಾರೆ ಅಂಥವ್ರಿಗೆ ಉತ್ತಮವಾದಂಥ ಅಭಿವೃದ್ಧಿದಾಯಕವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಇನ್ನು ಈ ದಿನ ಕೃಷಿಕರಿಗೂ ಕೂಡ ತುಂಬ ಅನುಕೂಲತೆಗಳಿರುತ್ತೆ. ಹಾಗಾಗಿ ಕೃಷಿ ಚಟುವಟಿಕೆಗಳಲ್ಲಿ ನಿಮ್ಮ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೂ ಕೂಡ ಈ ದಿನ ನೀವು ತೀರ್ಮಾನವನ್ನು ಮಾಡಬಹುದು. ಇದರಿಂದ ನಿಮಗೆ ಉತ್ತಮವಾದಂಥ ಸೈದ್ಧಾಂತಿಕ ನಿಲುವುಗಳು ಪ್ರಕಟ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಪ್ರಾಮಾಣಿಕವಾಗಿ ಆರಂಭ ಮಾಡಿ ನಿಷ್ಠೆಯಿಂದ ಅದನ್ನು ಮುಂದುವರಿಸಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಅದರಲ್ಲೂ ಈ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಗುರುಹೋರ ಈ ದಿನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥದ್ದು. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:44 ಬೆಳಿಗ್ಗೆ 7:50 ಇನ್ನು ಮಧ್ಯಾಹ್ನ 2:28 ಅಪರಾಹ್ನ 3:34 ಹಾಗೆ ರಾತ್ರಿ 9:35 ರಾತ್ರಿ 10:29 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗಿಬಿಡುತ್ತೆ. ಅದಕ್ಕಾಗಿಯೇ ಕೆಲವೊಂದು ಪ್ರಮುಖವಾಗುವಂಥ ಕೆಲಸ ಕಾರ್ಯಗಳೇನಿದೆ ಅದನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಈ ಶನಿವಾರ ಚೆನ್ನಾಗಿದೆ, ಆದರೆ ಶನಿ ಹೋರ ಒಳ್ಳೆಯ ಕೆಲಸಗಳನ್ನು ನಿಧಾನಗೊಳಿಸ್ಬಿಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಆರಂಭ ಮಾಡಿ. ಇದು ಅಂದರೆ ಈ ಶನಿ ಹೋರ ಈ ದಿನ ಬೆಳಿಗ್ಗೆ 5:38 ಬೆಳಿಗ್ಗೆ 6:44 ಇನ್ನು ಮಧ್ಯಾಹ್ನ 1:21 ಮಧ್ಯಾಹ್ನ 2:28 ಹಾಗೆ ರಾತ್ರಿ 8:41 ರಾತ್ರಿ 9:30 ಶನಿಹೋರ ಇರುವಂಥ ಸಮಯ. ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ರವಿ ಹೋರಾದಲ್ಲಿ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಬೇಡಿ. ಹಾಗೆ ನಿಮ್ಮ ಪ್ರಯಾಣ ಕೂಡ ಈ ರವಿ ಹೋರಾದಲ್ಲಿ ಪ್ರಾರಂಭ ಆಗಬಾರ್ದು. ಆ ರೀತಿ ನೋಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ನೀವು ಹಿರಿಯರನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಜೊತೆಗೆ ಸರ್ಕಾರದ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಕೂಡ ಆದಷ್ಟು ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಯಾವುದೇ ರೀತಿಯ ಪ್ರಯಾಣವನ್ನು ಯಾರೇ ಆಗಲಿ, ಅದರಲ್ಲೂ ಉದ್ಯೋಗ ನಿಮಿತ್ತವಾಗಿ ಅಥವಾ ನಿಮ್ಮ ವ್ಯಾಪಾರ ನಿಮಿತ್ತವಾಗಿ ಮಾಡುವಂಥ ಪ್ರಯಾಣಗಳೇನಿದೆ ಅದನ್ನು ಆದಷ್ಟು ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 8:56 ಬೆಳಿಗ್ಗೆ 10:03 ಇನ್ನು ಅಪರಾಹ್ನ 4:40 ಸಂಜೆ 5:46 ಹಾಗೆ ರಾತ್ರಿ 11:22 ರಾತ್ರಿ 12:16 ರವಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಕುಜ ಹೋರ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಇದನ್ನು ಕೂಡ ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಇದು ಕೂಡ ಅನ್ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ಈ ಕುಜ ಹೋರ ಅಂತ ಹೇಳಿದ್ರೆ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ, ಅಥವಾ ಈ ಭೂಮಿಗೆ ಈ ಖರೀದಿ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ಅಡ್ವಾನ್ಸ್ ಕೊಡುವಂಥದ್ದು, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂಥ ವಿಚಾರ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇದ್ಯಾವುದನ್ನು ಕೂಡ ಕುಜ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ಕೆಲವು ಸಾಹಸದ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳು, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ, ಹಾಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರ್ಬೋದು, ಗೃಹ ರಕ್ಷಕ ದಳ ಇರ್ಬೋದು, ಇಂಥವರು ಸಾಹಸದ ಕೆಲಸಗಳನ್ನು ಕುಜ ಹೋರದಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮ್ಮ ಕೆಲಸ ನಿಮಗೆ ಅಷ್ಟೊಂದು ಶ್ರೇಯಸ್ಸನ್ನು ತರಲ್ಲ. ಇನ್ನು ವಿದ್ಯಾರ್ಥಿಗಳು, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥವರು, ಕ್ರೀಡಾಪಟುಗಳು, ಕ್ರೀಡೆಯಲ್ಲಿ ಭಾಗವಹಿಸುವಂಥವರು ಯಾವುದೇ ರೀತಿಯ ಪ್ರಮುಖ ತೀರ್ಮಾನಗಳನ್ನು ಈ ಕುಜ ಹೋರಾದಲ್ಲಿ ಕೈಗೊಳ್ಳಬೇಡಿ. ಏಕೆಂದರೆ ತೀವ್ರತರವಾದಂತಹ ಸ್ಪರ್ಧೆ ಇರುತ್ತೆ, ಪೈಪೋಟಿ ಇರುತ್ತೆ, ಅನ್ಹೆಲ್ತಿ ಕಾಂಪಿಟೇಷನ್ ಬಂದ್ಬಿಡುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಹಾಗಾಗಿ
ಈ ದಿನ ಕುಜಹೋರ ಇರುವಂಥ ಸಮಯ ಬೆಳಿಗ್ಗೆ 7:50 ಬೆಳಿಗ್ಗೆ 8:56 ಇನ್ನು ಅಪರಾಹ್ನ 3:34 ಅಪರಾಹ್ನ 4:40 ಹಾಗೆ ರಾತ್ರಿ 10:29 ರಾತ್ರಿ 11:22 ಕುಜಹೋರ ಇರುವಂಥ ಸಮಯ. ಇದನ್ನು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಪ್ರತಿದಿನ ನೀವು ತಿಳ್ಕೊಳ್ಬೇಕು ಯಾವ ಮುಹೂರ್ತ ಚೆನ್ನಾಗಿದೆ, ಯಾವ ಹೊರ ಯಾವ ಕೆಲಸಕ್ಕೆ ಸೂಕ್ತ ಆಗಿದೆ. ಇದನ್ನು ನೀವು ಕಡ್ಡಾಯವಾಗಿ ತಿಳಿದು ನಿಮ್ಮ ಚಟುವಟಿಕೆಗಳನ್ನು ಮುಂದುವರಿಸಬೇಕಾಗತ್ತೆ. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ನೀವು ಆ ಒಂದು ಸಮಯವನ್ನು ಅನುಸರಣೆ ಮಾಡಿದ್ರೆ ಸಾಕು, ನಿಮ್ಮ ಚಟುವಟಿಕೆಗಳು ಆ ಒಂದು ಸಂದರ್ಭದಲ್ಲಿ ಆರಂಭ ಆದರೆ ಸಾಕು, ಕೆಲಸಗಳು ಪೂರ್ಣ ಯಶಸ್ಸನ್ನು ತಂದುಕೊಡುತ್ತೆ. ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶಗಳು ಆ ಕೆಲಸಗಳಿಂದ ನಿಮಗೆ ಬರುತ್ತೆ. ಏಕೆಂದರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ, ಒಳ್ಳೆಯ ಸಮಯವನ್ನು ಸೂಚಿಸುತ್ತೆ. ಒಳ್ಳೆಯ ಕಾರ್ಯಗಳು ಯಾವಾಗ ಆರಂಭ ಆಗಬೇಕು ಅನ್ನುವಂಥದ್ದನ್ನು ತಿಳಿಸೋದ್ರಿಂದ ಈ ಒಂದು ಅನುಸರಣೆ ಏನಿದೆ ಇದು ನಿಮಗೆ ಸರ್ವ ವಿಧದಲ್ಲೂ ಕೂಡ ಒಳಿತನ್ನೇ ತರುತ್ತೆ. ಹಾಗಾಗಿ ಪ್ರತಿನಿತ್ಯ ಪಂಚಾಂಗವನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ನೆನ್ನೆಯ ಸಂಚಿಕೆಯಲ್ಲಿ ತಿಳಿಸಿದಂತೆ ಕೆಲವು ಶಯನದ ಎಚ್ಚರಿಕೆಗಳಿದೆಯಲ್ಲ, ಅಂದರೆ ಯಾವ ದಿಕ್ಕಿನಲ್ಲಿ ಮಲಗಬೇಕು, ಯಾವ ದಿಕ್ಕು ನಮ್ಮ ಶಯನಕ್ಕೆ ಶ್ರೇಷ್ಠವಾಗಿರುತ್ತೆ, ಹಾಗೆ ನಾವು ಮಲಗುವಂತಹ ಹಾಸಿಗೆ ಆಗಲಿ ಹೊದ್ದಿಕೆ ಆಗಲಿ ಇವುಗಳು ಯಾವ ರೀತಿಯಲ್ಲಿರಬೇಕು ವಾಸ್ತು ಪ್ರಕಾರವಾಗಿ ಅನ್ನುವಂಥ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಈ ದಿನ ಅದರ ಮುಂದುವರೆದ ಭಾಗವನ್ನು ನೋಡೋಣ. ಈ ದಿನ ನಾವು ವಿಶೇಷವಾಗಿ ಉತ್ತರ ಮತ್ತು ದಕ್ಷಿಣ ಈ ದಿಕ್ಕಿನಲ್ಲಿ ಮಲಗೋದ್ರಿಂದ ಏನಾಗತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ ಉತ್ತರ ದಕ್ಷಿಣ ಈ ಒಂದು ದಿಕ್ಕಿಗೆ ನಾವು ಮಲಗೋದ್ರಿಂದ ಅಧೋಗಾಮಿ ಮತ್ತು ತಿರ್ಯಕ್ ತರಂಗಗಳ ಕಾರ್ಯದಿಂದ ವಾತಾವರಣದಲ್ಲಿ ರಜ ಮತ್ತೆ ತಮ ಈ ಕಣಗಳ ಸಂಚಲನೆ ಹೆಚ್ಚಾಗುತ್ತೆ. ಆದ್ರಿಂದಲೇ ಅನಿಷ್ಟ ಶಕ್ತಿಗಳ ಕಾರ್ಯಕ್ಕೆ ಚಾಲನೆ ಸಿಕ್ಕಂತಾಗುತ್ತೆ. ಈ ಒಂದು ಅನಿಷ್ಟ ಶಕ್ತಿಗಳಿಂದಲೇ ನಮಗೆ ಕಷ್ಟ ಎನ್ನಿಸುವಂಥ ಪ್ರಸಂಗಗಳು ಎದುರಾಗುವಂಥದ್ದು ಇರುತ್ತೆ. ಇದರಿಂದ ಯಾವುದೇ ಕೆಲಸ ಮಾಡ್ಲಿಕ್ಕೆ ಹೋದರೂ ಕೂಡ ಅಲ್ಲಿ ಭಯ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿನೇ ನಾವು ದಕ್ಷಿಣೋತ್ತರ ದಿಕ್ಕಿನಲ್ಲಿ ಮಲಗಬಾರ್ದು ಅನ್ನುವಂಥ ಒಂದು ವಿಚಾರ ಇದೆ. ಆದರೆ ದಕ್ಷಿಣದ ಕಡೆಗೆ ಕಾಲನ್ನು ಇಟ್ಟುಕೊಂಡು ಮಲಗಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಯಮಲೋಕ ಮತ್ತೆ ಪಾತಾಳ ಲೋಕದ ಸ್ಪಂದನೆಗಳು ಹೆಚ್ಚಾಗಿ ರಜಾ ಮತ್ತೆ ತಮ ತರಂಗಗಳು ಜೀವಿಯ ಕಡೆಗೆ ಆಕರ್ಷಿಸಲ್ಪಡುತ್ತೆ. ಹಾಗಾಗಿ ದಕ್ಷಿಣ ದಿಕ್ಕು ಯಮನ ದಿಕ್ಕು, ಇಲ್ಲಿ ರಜಾ ಮತ್ತೆ ತಮ ತರಂಗಗಳ ಮತ್ತೆ ಕಷ್ಟದ ದಿಕ್ಕಾಗಿ ಕಾಣಿಸ್ಕೊಳ್ಳುವಂಥದ್ದಿದು. ಹಾಗಾಗಿನೇ ನಮ್ಮ ದೇಹದಲ್ಲಿ ಶಕ್ತಿಯ ಹರಿವು ಮೇಲಿನ ದಿಕ್ಕಿನಲ್ಲಿ ಈಶ್ವರ ಪ್ರಾಪ್ತಿಯ ಕಡೆಗೂ ಮತ್ತೆ ಕೆಳಗಿನ ದಿಕ್ಕಿನಲ್ಲಿ ಅಂದರೆ ಪಾದಗಳಿಂದ ಪಾತಾಳದ ಕಡೆಗೂ ಹೋಗ್ತಾ ಇರುತ್ತೆ. ಹಾಗಾಗಿ ನಾವು ದಕ್ಷಿಣದ ಕಡೆ ಕಾಲನ್ನಿಟ್ಟುಕೊಂಡು ಮಲಗಿದಾಗ ಯಮಲೋಕ ಮತ್ತೆ ಪಾತಾಳ ಲೋಕದ ಸ್ಪಂದನೆಗಳು ಸೇರಿಕೊಳ್ಳುತ್ತೆ. ಇದರಿಂದ ರಜಾ ಮತ್ತೆ ತಮ ತರಂಗಗಳನ್ನು ಆಕರ್ಷಿಸಲ್ಪಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದ್ರಿಂದಲೇ ಮನುಷ್ಯನಿಗೆ ನಿದ್ರೆ ಬಾರದೇ ಇರುವಂಥದ್ದು, ನಿದ್ರೆ ಬಂದರೂ ಕೂಡ ಪದೇ ಪದೇ ಎಚ್ಚರ ಆಗುವಂಥದ್ದು, ನಿದ್ರೆಯಲ್ಲಿ ದುಸ್ವಪ್ನಗಳು ಬರುವಂಥದ್ದು, ನಿದ್ರೆಯಲ್ಲಿ ಕೆಲವರಿಗೆ ಭಯ ಆಗುವಂಥದ್ದು, ಹಾಗೆ ಗಾಬರಿಯಾಗಿ ಎದ್ದೇಳುವಂಥದ್ದು, ನಿದ್ರೆಯಲ್ಲೇ ಹಾಸಿಗೆ ಮೇಲೆ ಮೂತ್ರ ಮಾಡಿಕೊಳ್ಳುವಂಥದ್ದು, ಏನೋ ಒಂದು ಭಯದ ವಾತಾವರಣದಿಂದ ಇಂತಹ ಸಂಕಷ್ಟಗಳು ಎದುರಾಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ದಕ್ಷಿಣದ ಕಡೆ ಕಾಲುಗಳನ್ನು ಇಟ್ಟುಕೊಂಡು ಮಲಗಬಾರ್ದು ಅನ್ನುವಂಥದ್ದು ಇದೆ. ಇನ್ನು ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ಮಲಗೋದ್ರಿಂದ ಈಶ್ವರನ ಕ್ರಿಯಾ ತರಂಗಗಳಿಂದ ಲಾಭಗಳು ಉಂಟಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಏಕೆಂದರೆ ಈ ದಿಕ್ಕು ಸಂಲಗ್ನವಾಗಿರುವಂಥ ಒಂದು ದಿಕ್ಕು. ಅದರಲ್ಲಿ ಈ ಎರಡೂ ದಿಕ್ಕುಗಳು ಅಂದರೆ ಪೂರ್ವ ಮತ್ತು ಪಶ್ಚಿಮ ದಿಕ್ಕುಗಳಲ್ಲಿ ಸಂಚರಿಸುವಂತಹ ಈಶ್ವರನ ಕ್ರಿಯಾ ತರಂಗಗಳಿಂದ ನಮಗೆ ಲಾಭ ಉಂಟಾಗತ್ತೆ ಅನ್ನುವಂಥ ವಿಚಾರ ಇದೆ. ಏಕೆಂದರೆ ಈ ಕ್ರಿಯಾಶಕ್ತಿ ನಮಗೆ ಕೆಲಸವನ್ನು ಮಾಡುವಂಥ ಬಲವನ್ನು ತಂದುಕೊಡುತ್ತೆ, ಮನಸ್ಸು ಸ್ಥಿರವಾಗಿರುತ್ತೆ, ಹಾಗೆ ಕೆಲಸಗಳಲ್ಲಿ ಆಸಕ್ತಿ ಹೆಚ್ಚಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಇಲ್ಲಿ ಪೂರ್ವ ಪಶ್ಚಿಮ ಈ ಒಂದು ಕಾರ್ಯಮಯಿ ದಿಕ್ಕುಗಳು ಅಂತಲೇ ಇದನ್ನು ಕರೆಯುವಂಥದ್ದು. ಹಾಗಾಗಿ ಇದರ ಸಹಾಯದಿಂದ ನಮ್ಮ ದೇಹದಲ್ಲಿ ಸಾತ್ವಿಕ ಕ್ರಿಯಾ ತರಂಗಗಳು ಸಂಕ್ರಮಣವಾಗುತ್ತೆ, ನಾಭಿಸ್ಥಿತ ಪಂಚಪ್ರಾಣಗಳು ಕಾರ್ಯರತವಾಗುತ್ತೆ, ಅಂದರೆ ಆಕ್ಟಿವೇಟ್ ಆಗುತ್ತೆ.
ಇದರಿಂದ ಈ ಪಂಚಪ್ರಾಣಗಳು ಮತ್ತು ಉಪಪ್ರಾಣಗಳ ಮೂಲಕ ದೇಹದಲ್ಲಿರುವಂಥ ತ್ಯಾಜ್ಯದ ಸೂಕ್ಷ್ಮ ವಾಯುಗಳನ್ನು ಹೊರದಬ್ಬತ್ತೆ. ಇದು ನಮ್ಮ ಪ್ರಾಣದೇಹ ಮತ್ತು ಪ್ರಾಣಮಯ ಕೋಶದ ಶುದ್ಧಿಗೆ ಸಹಾಯಕವಾಗುತ್ತೆ. ಹಾಗಾಗಿ ಈ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ಮಲಗುವಂಥದ್ದು ಉತ್ತಮ ಅನ್ನುವಂಥ ಅಭಿಪ್ರಾಯ ಇದೆ. ಇನ್ನು ಓರೆಯಾಗಿ ಮಲಗುವಂಥದ್ದು, ಇದನ್ನೇ ತಿರ್ಯಕ್ ಭಂಗಿ ಅಂತ ಹೇಳಿ ಕರೆಯುವಂಥದ್ದಿದೆ. ಇದಕ್ಕೆ ವಿರುದ್ಧವಾಗಿ ಇರುವಂಥ ಇನ್ನೊಂದು ಈ ಓರೆಯಾಗಿ ಮಲಗುವಂಥದ್ದು. ಇಲ್ಲಿ ವಾತಾವರಣದಲ್ಲಿರುವಂಥ ಓರೆ ರೇಖೆಯಲ್ಲಿ ತಮೋಗುಣಿಯಾಗಿರುವಂಥ ಈ ತಿರ್ಯಕ್ ತರಂಗಗಳು ನಮಗೆ ಆಕರ್ಷಿಸಲ್ಪಡುತ್ತೆ. ಇದು ದೇಹದೊಳಗೆ ಸೇರಿಕೊಂಡಾಗ ಅದರಿಂದ ನಿದ್ರೆಯಲ್ಲಿ ದುಸ್ವಪ್ನಗಳು ಬರುವಂಥದ್ದು ಜಾಸ್ತಿ ಆಗುತ್ತೆ. ದೇಹದ ಅನಾವಶ್ಯಕವಾದಂತಹ ಚಲನವಲನಗಳಲ್ಲಿ ನಾವು ಗಮನಿಸ್ಬೋದು. ಅಂದರೆ ಹಾಸಿಗೆಯಲ್ಲಿ ನೋಡಿ, ಕೆಲವರು ಮಲಗಿದ ಕಡೆ ಮಲಗಲ್ಲ, ಅವರು ಒದ್ದಾಡ್ತಾ ಇರ್ತಾರೆ, ಹಾಗೆ ಎಲ್ಲೋ ಮಲಗಿರ್ತಾರೆ. ಮಧ್ಯರಾತ್ರಿ ವೇಳೆಗೆ ಇನ್ನೆಲ್ಲೋ ಅವರ ದೇಹ ನಿದ್ರಿಸ್ತಾ ಇರುತ್ತೆ. ಅಂಥ ಒಂದು ಸಂದರ್ಭವನ್ನು ನೋಡಬಹುದು. ಇಲ್ಲಿ ಅಸ್ವಸ್ಥತೆಯ ಅನುಭವ ಉಂಟಾಗ್ತಾ ಇರುತ್ತೆ. ಹಾಗಾಗಿನೇ ಈ ತಿರ್ಯಕ್ ತರಂಗಗಳ ಸಹಾಯದಿಂದ ವಾತಾವರಣದಲ್ಲಿ ಸಂಚಾರ ಮಾಡುವಂತಹ ಯಾವುದೇ ಅನಿಷ್ಟ ಶಕ್ತಿ ದೇಹದೊಳಗೆ ಸೇರ್ಪಡೆಯಾಗ್ಬಿಡುತ್ತೆ. ಇದರಿಂದ ಆ ದೇಹಕ್ಕೆ ಪ್ರವೇಶ ಆದಾಗ ಅಂಥ ಒಂದು ಅನಿಷ್ಟ ಶಕ್ತಿಯಿಂದ ಕಷ್ಟಗಳು ಉಂಟಾಗುತ್ತೆ. ಹಾಗಾಗಿನೇ ತಿರ್ಯಕ್ ತರಂಗಗಳು ವಾತಾವರಣದಲ್ಲಿ ಯಾವಾಗಲೂ ಕೂಡ ಸಂಚಾರ ಮಾಡ್ತಾ ಇರೋದ್ರಿಂದ ಸಾಧ್ಯ ಆದಷ್ಟು ಓರೆಯಾಗಿ ಮಲಗಬಾರದು ಅನ್ನುವಂಥ ವಿಚಾರ ಇದೆ. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಮಲಗುವಂಥ ನಿಯಮಗಳು ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ, ಶಯನ ಕೋಣೆ ಏನಿದೆ, ಮಲಗುವ ಕೋಣೆ, ಬೆಡ್ರೂಮ್ ಏನಿದೆ ಅಥವಾ ಮಾಸ್ಟರ್ ಬೆಡ್ರೂಮ್ ಅಂತ ಏನು ಕರಿತೀವಿ, ಅದು ವಾಸ್ತು ಪ್ರಕಾರ ನಿರ್ಮಾಣನೆ ಮಾಡಿರಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಕೆಲವೊಂದು ಶಾಸ್ತ್ರ ಸಮ್ಮತವಾದಂಥ ನಿಯಮಗಳನ್ನು ಆ ಒಂದು ಕೊಠಡಿಯಲ್ಲಿ ಅನುಸರಣೆ ಮಾಡಬೇಕು ಅನ್ನುವಂಥದ್ದು ಇದೆ. ಮಲಗುವಾಗ ವಾಸ್ತುವಿನ ಪ್ರಕಾರ ತಲೆ ಯಾವಾಗಲೂ ಕೂಡ ದಕ್ಷಿಣ ದಿಕ್ಕಿನಲ್ಲಿ ಇರಬೇಕು, ಕಾಲುಗಳು ಉತ್ತರ ದಿಕ್ಕಿನಲ್ಲಿ ಇರಬೇಕು. ಯಾವುದೇ ಕಾರಣದಿಂದ ಇದು ಸಾಧ್ಯ ಆಗದೇ ಇದ್ದರೆ ಉತ್ತರ ದಿಕ್ಕಿನಲ್ಲಿ ತಲೆಯನ್ನಿಡುವಂಥದ್ದು, ದಕ್ಷಿಣದಲ್ಲಿ ಕಾಲುಗಳನ್ನು ಯಾವತ್ತೂ ಕೂಡ ಇಡಬಾರದು ಅನ್ನುವಂಥದ್ದು ಇದೆ. ಇನ್ನು ಹಾಸಿಗೆ ಅಥವಾ ಪಲ್ಲಂಗ ಆರಾಮದಾಯಕವಾಗಿರಬೇಕು. ಹಾಸಿಗೆಯ ನಡುವೆ ಯಾವುದೇ ದೀಪವಾಗಲಿ, ಫ್ಯಾನ್ ಆಗಲಿ, ಎಲೆಕ್ಟ್ರಿಕ್ ಉಪಕರಣಗಳನ್ನಾಗಲಿ ಇಡಬಾರ್ದು. ಇಲ್ಲ ಆದರೆ ಅಲ್ಲಿ ಯಾರು ಮಲಗ್ತಾರೆ ಅವರ ಜೀರ್ಣಶಕ್ತಿ ಕಡಿಮೆಯಾಗತ್ತೆ ಅನ್ನುವಂಥ ವಿಚಾರ ಇದೆ. ಇನ್ನು ಗಡಿಯಾರ, ಇದನ್ನು ಯಾವತ್ತೂ ಕೂಡ ತಲೆಯ ಕೆಳಗೆ, ಹಾಸಿಗೆಯ ಹಿಂದೆ ಅಥವಾ ಹಾಸಿಗೆಯ ಮುಂದೆ ಇಟ್ಟುಕೊಂಡು ಮಲಗಬಾರ್ದು ಅನ್ನುವಂಥದ್ದಿದೆ. ಏಕೆಂದರೆ ಗಡಿಯಾರ ಏನಾದರೂ ನಮ್ಮ ತಲೆಯ ಹಿಂದೆ ಏನಾದರೂ ಇದ್ದರೆ ಅಲ್ಲಿ ಯಾವಾಗಲೂ ಕೂಡ ಚಿಂತೆ ಪ್ರಾಪ್ತಿಯಾಗತ್ತೆ. ಅಂದರೆ ಅಲ್ಲಿ ಮಲಗುವಂಥವರು ಚಿಂತಾಗ್ರಸ್ತರಾಗಿರ್ತಾರೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಗಡಿಯಾರವನ್ನು ಹಾಸಿಗೆಯ ಬಲಭಾಗದಲ್ಲಿ ಅಥವಾ ಎಡಭಾಗದಲ್ಲಿ ಇಡಬೇಕು. ಇದು ತುಂಬ ಸೂಕ್ತವಾಗಿರುವಂಥ ಜಾಗ ಗಡಿಯಾರಕ್ಕೆ. ಮಲಗುವಂತಹ ಸಂದರ್ಭದಲ್ಲಿ ಯಾರಿಗಾದರೂ ಕೆಟ್ಟ ಕನಸುಗಳು ಬೀಳ್ತಾ ಇದ್ದರೆ ಅವರು ಗಂಗಾ ಜಲವನ್ನು ದಿಂಬಿನ ಬಳಿ ಇಟ್ಟುಕೊಂಡು ಮಲಗಬೇಕು. ಆ ಗಂಗಾ ಜಲಕ್ಕೆ ಒಂದು ದಳ ತುಳಸಿಯನ್ನು ಹಾಕಿ ಅದನ್ನು ಮುಚ್ಚಿಡಬೇಕು ಅನ್ನುವಂಥದ್ದು ಇದೆ. ಇನ್ನು ಅರ್ಧಚಂದ್ರಾಕಾರದ ಅಥವಾ ಗುಂಡಗಿರುವಂತಹ ದಿಂಬುಗಳನ್ನು ಹೊಂದಿರುವಂತಹ ಪಲ್ಲಂಗ ಅಂದರೆ ಹಾಸಿಗೆ, ಅದು ವಾಯುತತ್ವವನ್ನು ಪ್ರತಿನಿಧಿಸುತ್ತೆ. ಇಲ್ಲಿ ಯಾರು ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾರೆ, ಶುಗರ್ ಮಿಲ್ ಆಗಲಿ, ಪೇಪರ್ ಮಿಲ್ಗಳಲ್ಲಾಗಲಿ ಕೆಲಸ ಮಾಡ್ತಾರೆ, ಮರದ ಕೆಲಸವನ್ನು ಮಾಡುವಂಥವ್ರು, ಮರದ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಈ ಅರ್ಧಚಂದ್ರಾಕಾರ ಅಥವಾ ಗುಂಡಗಿರುವಂಥ ಹಾಸಿಗೆ ಮತ್ತು ದಿಂಬು ಏನಿದೆ ಇದು ತುಂಬ ಲಾಭಕಾರಿಯಾಗಿರುತ್ತೆ. ಆದರೆ ಬೇರೆಯವರು ಅಥವಾ ಇತರರು ಈ ಗುಂಡಗಿರುವಂಥ ಹಾಸಿಗೆಯ ಮೇಲೆ ಮಲಗಬಾರ್ದು. ಅಂದರೆ ಅದು ಆಯತಾಕಾರದಲ್ಲೇ ಇರಬೇಕು ಅಥವಾ ಚೌಕಾಕಾರದಲ್ಲೇ ಇರಬೇಕು. ಈ ಹಾಸಿಗೆ ಗುಂಡಗಿರುವಂಥ ಹಾಸಿಗೆ ಮೇಲೆ ಮಲಗಬಾರ್ದು ಅನ್ನುವಂಥದ್ದು ಇದೆ. ಇನ್ನು ಕೆಲವು ಹಾಸಿಗೆಗಳಿಗೆ 3 ಮೂಲೆಗಳಿರುತ್ತೆ ತ್ರಿಕೋಣಾಕಾರವಾಗಿ. ಅಂಥ ಒಂದು ಹಾಸಿಗೆ ಯಾವುದೇ ಕಾರಣಕ್ಕೂ ಶುಭ ಅಲ್ಲ. ಈ ರೀತಿಯ ಹಾಸಿಗೆಯಲ್ಲಿ ಅಗ್ನಿತತ್ವದ ಪ್ರಾಧಾನ್ಯ ಇರೋದರಿಂದ ಅವರಿಗೆ ನಿದ್ರೆಗೆ ಭಂಗ ಬರುತ್ತೆ. ಮತ್ತು ಬೆಳಿಗ್ಗೆ ಎದ್ದ ಕೂಡಲೇ ಅವರಿಗೆ ಕೋಪತಾಪಗಳು ವಿಪರೀತವಾಗಿರುತ್ತೆ, BP ರೈಸ್ ಆಗಿಬಿಡುತ್ತೆ. ಹಾಗಾಗಿ ತ್ರಿಕೋನಾಕಾರದಲ್ಲಿರುವಂಥ ಹಾಸಿಗೆ ಮೇಲೆ ಮಲಗಬಾರ್ದು. ಇನ್ನು ಈ ಚೌಕಾಕಾರದ ದಿಂಬುಗಳಿರುವಂಥ ಹಾಸಿಗೆ ಭೂಮಿ ತತ್ವವನ್ನು ಪ್ರತಿನಿಧಿಸುವಂಥದ್ದು. ಇಲ್ಲಿ ಭೂಮಿ ತತ್ವದಲ್ಲಿ ಜನಿಸಿದಂಥವ್ರಿಗೆ ಚೌಕಾಕಾರದ ದಿಂಬುಗಳು ಶುಭ ಅಂತಲೇ ಹೇಳಲ್ಪಟ್ಟಿರುವಂಥದ್ದು. ಹಾಗಾಗಿ ಈ ಒಂದು ಹಾಸಿಗೆಯ ಮೇಲೆ ಮಲಗಿರುವಂಥವ್ರು, ಅಂದರೆ ಚೌಕಾಕಾರದ ಹಾಸಿಗೆಯ ಮೇಲೆ ಮಲಗುವಂಥವ್ರಿಗೆ ಅಥವಾ ಆಯತಾಕಾರದ ಹಾಸಿಗೆಯಲ್ಲಿ ಮಲಗುವಂಥವ್ರಿಗೆ ಯಾವುದೇ ವ್ಯವಹಾರ ಮಾಡಿದ್ರೂ ಕೂಡ ಶುಭಕರವಾಗಿರುತ್ತೆ, ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ ಅನ್ನುವಂಥ ಉಲ್ಲೇಖ ಇದೆ. ಇನ್ನು ಈ ಅಲೆಯಾದ ವೃತ್ತಾಕಾರದ ಹಾಸಿಗೆ ಜಲತತ್ವವನ್ನು ಸಂಕೇತಿಸುವಂಥದ್ದು.
ಇಲ್ಲಿ ಜಲತತ್ವದಲ್ಲಿ ಜನಿಸಿದಂತಹ ವ್ಯಕ್ತಿಗಳಿಗೆ, ಉದಾಹರಣೆಗೆ ಕಲಾವಿದರಿರ್ಬೋದು, ಸಂಗೀತಗಾರರಿರ್ಬೋದು, ಅಥವಾ ರಾಜಕೀಯ ವ್ಯಕ್ತಿಗಳಿರ್ಬೋದು, ಇಂಥವ್ರಿಗೆ ವಿಶೇಷವಾಗಿ ಇದು ಲಾಭಕಾರಿಯಾಗಿರುತ್ತೆ. ಯಾರ ಜಾತಕದಲ್ಲಿ ಚಂದ್ರ ಬಲವಾಗಿರ್ತಾನೋ ಅವ್ರಿಗೂ ಕೂಡ ಈ ರೀತಿಯ ಹಾಸಿಗೆಗಳು ಶುಭ ಅಂತ ಹೇಳೇನೆ ಪರಿಗಣಿಸಲ್ಪಟ್ಟಿರುವಂಥದ್ದು. ಇನ್ನು ಹಾಸಿಗೆಯ ಮೇಲೆ ಸರಳವಾದ ಮತ್ತು ಕಡಿಮೆ ವಿನ್ಯಾಸ ಇರುವಂಥ ಬೆಡ್ ಸ್ಪ್ರೆಡ್ಗಳನ್ನಾಗಲಿ ದಿಂಬುಗಳನ್ನಾಗಲಿ ಬಳಸಬೇಕು. ಹೆಚ್ಚು ಗಾಢ ಬಣ್ಣದ ಈ ಬೆಡ್ ಸ್ಪ್ರೆಡ್ಗಳನ್ನು ಅಥವಾ ದಿಂಬುಗಳನ್ನು ಬಳಸಬಾರ್ದು ಅನ್ನುವಂಥದ್ದಿದೆ. ನೀವು ಎಷ್ಟು ತಿಳಿಯಾಗಿರುವಂಥ ಹಾಸಿಗೆ ಹೊದಿಕೆಗಳನ್ನು ಇಟ್ಕೊಂಡಿರ್ತೀರೋ ಅಷ್ಟು ನಿಮ್ಮ ಮನಸ್ಸು ತಿಳಿಯಾಗಿರುತ್ತೆ, ಸ್ವಚ್ಛಂದವಾಗಿರುತ್ತೆ. ಇನ್ನು ಮಲಗುವಂಥ ಕೋಣೆಯಲ್ಲಿ ದೇವರ ಫೋಟೋಗಳನ್ನಾಗಲಿ ಅಥವಾ ಪೂರ್ವಜರರ ಚಿತ್ರಗಳನ್ನಾಗಲಿ ಇಡಬಾರ್ದು ಅನ್ನುವಂಥದ್ದು ಕೂಡ ಇದೆ. ಇನ್ನು ಮಲಗುವ ಮೊದಲು ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು, ಧ್ಯಾನ ಮಾಡಬೇಕು. ಹಾಗೆ ಹಿರಿಯರಿಗೆ ಮನೆಯಲ್ಲಿ ಏನಾದರೂ ಇದ್ದರೆ ಅವರಿಗೆ ನಮಸ್ಕರಿಸಿ ಮಲಗುವಂಥದ್ದು ತುಂಬ ಶ್ರೇಯಸ್ಕರ. ಇನ್ನು ಹಾಸಿಗೆ ಕೆಳಗೆ ಏನನ್ನು ಕೂಡ ಇಡಬಾರ್ದು. ಕೆಲವರು ಬೇಡದ ವಸ್ತುಗಳನ್ನು ಇಟ್ಟಿರ್ತಾರೆ, ಕೆಲವರು ಈ ಕವರ್ಗಳನ್ನಾಗಲಿ ಚೀಲಗಳನ್ನಾಗಲಿ ಇಡುವಂಥದ್ದು, ಅಥವಾ ಕೆಲವೊಂದು ಪೇಪರ್ಗಳನ್ನು ಇಡುವಂಥದ್ದು, ದಾಖಲೆ ಪತ್ರಗಳನ್ನು ಇಡುವಂಥದ್ದು, ಕೆಲವರು ನೋಟಿನ ಕಂತೆಗಳನ್ನು ಅಥವಾ ನಾಣ್ಯಗಳನ್ನು ಹಾಸಿಗೆ ಕೆಳಗೆ ಇಡುವಂಥ ಸ್ವಭಾವ ಇರುತ್ತೆ. ಅಂಥ ಒಂದು ಹಾಸಿಗೆಯ ಮೇಲೆ ಮಲಗುವಂಥವ್ರಿಗೆ ಹಲವಾರು ರೋಗಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರ. ಜೊತೆಗೆ ಆ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಇರಲ್ಲ. ಇದನ್ನು ಕೂಡ ನಾವು ಎಚ್ಚರಿಕೆಯಿಂದ ಗಮನಿಸಬೇಕು. ನಮ್ಮ ಹಿರಿಯರು ಹೇಳ್ತಾರಲ್ಲ, ಸೂರ್ಯೋದಯದ ಸಮಯಕ್ಕೆ ಎದ್ದಿರಬೇಕು, ಅಂದರೆ ಸೂರ್ಯ ಉದಯ ಆಗುವುದಕ್ಕೆ ಮೊದಲು ಏಳುವಂಥದ್ದು. ಹಾಗೆ ಸಂಜೆ ಕೂಡ ಸೂರ್ಯಾಸ್ತ ಆಗುವಂಥ ಸಂದರ್ಭದಲ್ಲಿ ಮಲಗಬಾರ್ದು ಅನ್ನುವಂಥ ವಿಚಾರವನ್ನು ಕೇಳಿದ್ದೇವೆ. ಹಾಗಾಗಿ ಇಲ್ಲಿ ಆ ಮನೆಯಲ್ಲಿ ಲಕ್ಷ್ಮಿಯ ಅನುಗ್ರಹ ಆಗಬೇಕು ಅಂತ ಹೇಳಿದ್ರೆ ಮಲಗುವಂಥ ಸಮಯ ಆಗಲಿ, ಮಲಗುವಂಥ ಜಾಗ ಆಗಲಿ, ನಾವು ಯಾವ ಹಾಸಿಗೆ ದಿಂಬಿನ ಮೇಲೆ ಪವಡಿಸ್ತೇವೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಇಲ್ಲಿ ಅತಿ ನಿದ್ರೆಯಾಗಲಿ ಅಥವಾ ನಿದ್ರಾಹೀನತೆಯಾಗಲಿ ರೋಗಗಳಿಗೆ ಕಾರಣ ಆಗತ್ತೆ ಅನ್ನುವಂಥ ಒಂದು ವಿಚಾರ ಗಮನಿಸಬೇಕಾಗತ್ತೆ. ಇನ್ನು ಹಾಸಿಗೆಯ ದಿಂಬು ಗೋಡೆಗೆ ಹತ್ತಿರ ಇರಬೇಕು ಅನ್ನುವಂಥದ್ದಿದೆ. ಕೋಣೆಯ ಮಧ್ಯಭಾಗದಲ್ಲಿ ಮಲಗಬಾರ್ದು ಅನ್ನುವಂಥದ್ದು. ಹಾಗಾಗಿ ಒಂದು ಬದಿಗೆ ಮಲಗಬೇಕು ಅನ್ನುವಂಥ ವಿಚಾರ. ಇನ್ನು ಮಕ್ಕಳು ಮಲಗುವಂಥ ಒಂದು ಕೋಣೆ ಏನಾದರೂ ಪ್ರತ್ಯೇಕವಾಗಿದ್ದರೆ ಅಲ್ಲಿ ಮಕ್ಕಳಿಗೆ ಅನುಕೂಲಕರವಾಗಿರುವಂಥ ರೀತಿಯಲ್ಲಿ ಮಂಚವಾಗಲಿ ಹಾಸಿಗೆಯಾಗಲಿ ಇರಬೇಕು ಅನ್ನುವಂಥ ವಿಚಾರ. ಇದು ತಮಗೆ ಗೊತ್ತಿರುವಂಥದ್ದು. ಆದರೆ ಸಾಕಷ್ಟು ಗಾಳಿ ಬೆಳಕುಗಳು ಇರುವಂಥ ಒಂದು ಕೊಠಡಿಯಲ್ಲಿ ಮಕ್ಕಳನ್ನು ಮಲಗಿಸ್ಬೇಕು. ಶುದ್ಧವಾದ ಆಮ್ಲಜನಕ ಹೊರಗಿನಿಂದ ಬರಬೇಕು. ಹಾಗಾಗಿ ಮನೆಯ ಒಳಗೆ AC ಬಳಸುವಂಥವ್ರು ಅಥವಾ ಇಡೀ ರಾತ್ರಿ ಫ್ಯಾನನ್ನು ಕೆಳಗೆ ಮಲಗುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಬೇಕು. ಏನಂದರೆ ಯಾವುದಾದ್ರೂ ಒಂದೆರಡು ಕಿಟಕಿಗಳನ್ನು ತೆಗೆದು ಇಡಬೇಕು ಅನ್ನುವಂಥ ಒಂದು ವಿಚಾರವನ್ನು. ಹಾಗಾಗಿ ಎಷ್ಟು ಹೊರಗಿನಿಂದ ಗಾಳಿ ಬರುತ್ತೋ ಅಥವಾ ವಾಯು ಸಂಚಾರವಾಗುತ್ತೋ ಅಷ್ಟು ಮನಸ್ಸು ಪ್ರಫುಲ್ಲವಾಗಿರುತ್ತೆ. ಹಾಗಾಗಿನೇ ಎದ್ದ ಕೂಡಲೇ ಬಹಳ ಲವಲವಿಕೆಯಿಂದ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು ಈ ಒಂದು ನಿದ್ರೆಯ ಸ್ಥಿತಿಯನ್ನು ತಿಳಿಸುತ್ತೆ. ಯಾರಿಗೆ ಪರಿಪೂರ್ಣವಾದಂಥ ನಿದ್ರೆ ಬಂದಿರುತ್ತೆ ಅವರ ಮನಸ್ಸು ಹಗುರವಾಗಿರುತ್ತೆ, ಕೆಲಸಗಳನ್ನು ಮಾಡುವಂಥ ಉತ್ಸಾಹ ಜಾಸ್ತಿ ಇರುತ್ತೆ. ಯಾರಿಗೆ ನಿದ್ರಾಹೀನತೆ ಇರುತ್ತೆ ಅಥವಾ ಆಗಾಗ್ಗೆ ನಿದ್ರೆಯಲ್ಲಿ ತೊಂದರೆಗಳಾಗ್ತಾ ಇರುತ್ತೆ ಅಂಥವರು ಬೆಳಿಗ್ಗೆ ಎದ್ದು ತಲೆನೋವಿನಿಂದಲೇ ಹೇಳಬೇಕಾಗತ್ತೆ. ಜೊತೆಗೆ ಕೆಲಸಗಳಲ್ಲಿ ನಿರಾಸಕ್ತಿ ಇರುವಂಥದ್ದು, ಇನ್ನು ಯಾವುದೇ ರೀತಿಯ ಲವಲವಿಕೆ ಅನ್ನುವಂಥದ್ದು ಅವರಿಗಿರಲ್ಲ, ಸೋಮಾರಿತನ ಇರುವಂಥ ಸಂದರ್ಭಗಳಿರುತ್ತೆ. ಹಾಗಾಗಿ ರಾತ್ರಿ ಮಾಡುವಂಥ ನಿದ್ರೆ ಏನಿದೆ ಅದು ಬಹಳ ಪ್ರಮುಖವಾಗಿರುವಂಥದ್ದು. ಅದರಲ್ಲೂ ನಿದ್ರೆ ಮಾಡುವಂಥ ಸ್ಥಳವಾಗಲಿ ಕೊಠಡಿಯಾಗಲಿ ನಾವು ಬಳಸುವಂಥ ಹಾಸಿಗೆ ದಿಂಬು ಹೊದ್ದಿಕೆ ಇದೆಲ್ಲವೂ ಕೂಡ ನಮ್ಮ ನಿದ್ರೆಯನ್ನು ಪುಷ್ಟೀಕರಿಸುವಂಥ ಒಂದು ಅಂಶಗಳು. ಹಾಗಾಗಿ ಈ ಒಂದು ಸೂಕ್ಷ್ಮತೆಗಳನ್ನು ನೀವು ಪ್ರತಿನಿತ್ಯ ಗಮನಿಸಬೇಕು. ಹಾಗೆ ಆಗಾಗ್ಗೆ ಈ ಹಾಸಿಗೆ ಬಟ್ಟೆಗಳನ್ನು ಒಗೆದು ಶುಭ್ರ ಮಾಡಿ ಬಳಸಬೇಕು ಅನ್ನುವಂಥ ವಿಚಾರ, ಆದಷ್ಟು ಬಿಸಿಲಿನಲ್ಲೇ ಒಣಗಿಸಿ ಇದನ್ನು ಬಳಸಬೇಕು ಅನ್ನುವಂಥ ವಿಚಾರ, ಇದೆಲ್ಲವನ್ನು ಕೂಡ ನೀವು ಆರೋಗ್ಯ ದೃಷ್ಟಿಯಿಂದ ಗಮನಿಸಬೇಕಾಗತ್ತೆ. ಹಾಗಾಗಿ ಇಲ್ಲಿ ಮನೆ ಕಟ್ಟಿದಾಗ ಮಲಗುವ ಕೋಣೆಯನ್ನು ಡಿಸೈನ್ ಮಾಡಿದ್ರಷ್ಟೇ ಸಾಲದು, ಆದರೆ ಅದರಲ್ಲಿ ಉಪಯೋಗಿಸುವಂಥ ಈ ಸಣ್ಣ ಪುಟ್ಟ ಪರಿಕರಗಳು ಕೂಡ ಬಹಳ ಪರಿಣಾಮಕಾರಿಯಾಗಿರಬೇಕು ಅನ್ನುವಂಥ ವಿಚಾರವನ್ನು ತಿಳ್ಕೊಂಡು ಈ ಮಲಗುವಂಥ ಕೋಣೆಯಾಗಲಿ ಮಲಗುವಂಥ ಭಂಗಿಯಾಗಲಿ ಅಲ್ಲಿ ಉಪಯೋಗಿಸುವಂಥ ಸಾಮಗ್ರಿಗಳ ಬಗ್ಗೆ ಆಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದು ಹಿರಿಯರು ಹೇಳಿರೋ ರೀತಿಯಲ್ಲಿ ಅದನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ.
ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅದೃಷ್ಟದ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ನಿಷ್ಠೆಯನ್ನು ಪ್ರದರ್ಶನ ಮಾಡುವಂಥ ದಿನ. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಪ್ರಾಮಾಣಿಕವಾಗಿ ಕೆಲಸಗಳು ಆರಂಭ ಆಗುತ್ತೆ. ಇದರಿಂದ ನೀವು ನಿರೀಕ್ಷಿತ ರೀತಿಯಲ್ಲಿ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಿಮಗೆ ಹಲವರಿಂದ ಒಳ್ಳೆಯ ಸಹಕಾರಗಳು ಸೂಕ್ತ ಸಮಯಕ್ಕೆ ಸಿಕ್ಕುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದ ಕೆಲಸ ಕಾರ್ಯಗಳಿಗೆ ನೀವು ಹೆಚ್ಚು ಶ್ರಮ ಪಡುವಂಥ ಅಗತ್ಯ ಇಲ್ಲ. ಸ್ವಲ್ಪ ಕೆಲಸ ಆರಂಭ ಆದರೆ ಸಾಕು, ತಾನೇ ತಾನಾಗಿ ಅದು ಮುಂದುವರಿಯುತ್ತೆ. ಹಾಗೆ ಇದೆಲ್ಲವನ್ನು ಗಮನಿಸಿದ್ರೆ ಈ ದಿನ ನೀವು ಅದೃಷ್ಟಶಾಲಿಗಳೇ ಅಂತಲೇ ಹೇಳ್ಬೋದು. ಯಾಕೆಂದರೆ ತುಂಬ ಕಂಫರ್ಟ್ ಝೋನಲ್ಲಿ ಇರ್ತೀರಿ. ನಿಮಗೆ ಬೇಕಾದಂತಹ ಕೆಲವೊಂದು ಸುಖ ಸೌಲಭ್ಯಗಳು ತಾನಾಗೆ ಒದಗಿ ಬರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಮನೆಯಲ್ಲೂ ಕೂಡ ಈ ದಿನ ನಿಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ನಿಮ್ಮ ಬೇಕು ಬೇಡಗಳ ಬಗ್ಗೆ ಅವರು ಕೂಡ ಗಮನ ಹರಿಸುವಂಥದ್ದು ಇದೆ. ಅದೇ ರೀತಿ ನೀವು ಕೂಡ ಕುಟುಂಬಕ್ಕಾಗಿ ನಿಮ್ಮ ಒಂದು ತನು ಮನ ಧನ ಇದನ್ನು ತ್ಯಾಗ ಮಾಡುವಂಥ ರೀತಿಯಲ್ಲಿ ಈ ದಿನ ನೀವು ಅರ್ಪಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಯೋಜನೆಗಳು ಸಂಪೂರ್ಣವಾಗಿ ಪ್ರತಿಫಲ ನೀಡುವಂಥ ಸಮಯ ಇದು. ನಿಮ್ಮ ಉದ್ಯೋಗ ಆಗಲಿ, ನಿಮ್ಮ ವ್ಯಾಪಾರ ವ್ಯವಹಾರಗಳಾಗಲಿ, ಸ್ವಂತ ಬಿಸ್ನೆಸ್ಸಲ್ಲಾಗಲಿ ಈ ದಿನ ನಿಮಗೆ ಸಮಾಧಾನ ಇದೆ. ಏಕೆಂದರೆ ಯಾವುದೋ ಒಂದು ರೀತಿಯಲ್ಲಿ ಪ್ರೋಗ್ರೆಸ್ ಇರೋದರಿಂದ ನಿಮ್ಮ ಒಂದು ಅನುಕೂಲಕರವಾದಂತಹ ಸನ್ನಿವೇಶ ನಿಮಗೆ ಒದಗಿ ಬಂದಂತಾಗತ್ತೆ. ಹಾಗೆ ನಿಮ್ಮ ಆಲೋಚನೆ ನಿಮ್ಮ ಒಂದು ಮನಸ್ಸನ್ನು ಆಧರಿಸಿರುವಂಥದ್ದು. ಹಾಗಾಗಿ ಧನಾತ್ಮಕವಾಗಿ ಆಲೋಚನೆ ಮಾಡಿದ್ರೆ ಈ ದಿನದ ಫಲಿತಾಂಶಗಳು ಕೂಡ ಧನಾತ್ಮಕವಾಗೇ ಇರುತ್ತೆ. ಆದರೆ ಕೆಲವೊಮ್ಮೆ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಬರುವಂಥದ್ದು ಕೂಡ ಇರುತ್ತೆ. ಅದನ್ನು ಆದಷ್ಟು ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನೀವು ಏನನ್ನ ಯೋಜನೆ ಮಾಡ್ತೀರಿ, ಏನನ್ನ ಯೋಚನೆ ಮಾಡ್ತೀರಿ, ಅದನ್ನು ಆ ಕಲ್ಪನೆ ಏನಿದೆ ಅದನ್ನು ಬಹಳ ಧೈರ್ಯದಿಂದ ಕಾರ್ಯರೂಪಕ್ಕೆ ತರುವಂಥದ್ದನ್ನು ಮಾಡಿ. ಸ್ವಲ್ಪ ಧೈರ್ಯದಿಂದ ಇರಿ, ಆತ್ಮವಿಶ್ವಾಸದಿಂದ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಮಧ್ಯಮ ಫಲಗಳಿರುವಂಥ ದಿನ. ಹಾಗಾಗಿನೇ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆದಷ್ಟು ಕಡಿಮೆ ದೂರದ ಪ್ರಯಾಣವನ್ನು ಆಯ್ಕೆ ಮಾಡಿಕೊಳ್ಳಿ. ಯಾಕೆಂದರೆ ದೂರದ ಪ್ರಯಾಣ ನಿಮಗೆ ಸ್ವಲ್ಪ ತ್ರಾಸದಾಯಕವಾಗಿರುತ್ತೆ. ಪ್ರಯಾಣದ ಉದ್ದೇಶಗಳು ಈಡೇರಲ್ಲ. ಹಾಗಾಗಿನೇ ಅವಕಾಶ ಇದ್ರೂ ಕೂಡ ಈ ದಿನ ನೀವು ಬಹಳ ಯೋಜಿತ ರೀತಿಯಲ್ಲಿ ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನ ಎಲ್ಲವೂ ಕೂಡ ನಿಮಗೆ ಅಪರಿಮಿತವಾಗಿ ಸಿಕ್ಕುವಂಥದ್ದು. ಅಂದರೆ ಎಕ್ಸ್ಟ್ರಾ ಸಿಕ್ಕತ್ತೆ, ಈ ದಿನ ಹೆಚ್ಚುವರಿಯಾಗಿ ಸಿಕ್ಕತ್ತೆ. ಆದರೆ ನಿಮ್ಮ ಇತಿಮಿತಿ ಒಳಗೆ ಅದನ್ನು ಬಳಸ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಆಸೆ ಪಡಿ, ಆದರೆ ದುರಾಸೆ ಬೇಡ. ಇನ್ನು ಈ ದಿನದಲ್ಲಿ ನಿಮಗೆ ಪ್ರಯೋಜನಕಾರಿಯಾಗಿರುವಂಥ ಒಂದು ಸನ್ನಿವೇಶ ಒದಗಿ ಬರುತ್ತೆ. ತುಂಬ ಅನುಕೂಲ ಇದೆ ಅದರಲ್ಲಿ. ಆದರೆ ಅದನ್ನು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಉಪಯೋಗಿಸಿಕೊಳ್ಳುವಂಥದ್ದು ನಿಮ್ಮ ಜಾಣತನ. ನಾಳೆಯ ಒಂದು ಫಲಿತಾಂಶಗಳೇನಿದೆ, ಮುಂದೆ ಆಗಬಹುದಾದಂತಹ ಕೆಲವೊಂದು ಅನಿರೀಕ್ಷಿತವಾದಂತಹ ಘಟನೆಗಳೇನಿದೆ, ಅದರ ಬಗ್ಗೆ ಈ ದಿನ ನಿಮಗೆ ಒಂದು ಸಣ್ಣ ಮುನ್ಸೂಚನೆ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಯಾವುದನ್ನೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ಈ ಸಂದರ್ಭ ಪ್ರತಿಯೊಂದನ್ನು ಕೂಡ ನೀವು ಬಹಳ ಶಿಸ್ತುಬದ್ಧವಾಗಿ ಯೋಚನೆ ಮಾಡಬೇಕು. ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಇನ್ನು ಹಣಕಾಸಿನ ಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ. ಅದರಿಂದಲೇ ದೊಡ್ಡ ಮಟ್ಟದ ಯೋಜನೆಗಳನ್ನು ಹಾಕ್ಕೊಳ್ಬೇಡಿ. ದೊಡ್ಡ ಬಂಡವಾಳ ಹಾಕುವಂಥದ್ದು, ಯಾವುದೋ ವಸ್ತುವನ್ನು ಖರೀದಿ ಮಾಡಬೇಕು, ಇನ್ನೆಲ್ಲೋ ಇನ್ವೆಸ್ಟ್ ಮಾಡಬೇಕು, ಯಾರೋ ಹೇಳಿದ್ರು ಅಂತ ಹೇಳಿ ಅಲ್ಲಿ ಒಂದು ಉಳಿತಾಯ ಮಾಡುವಂಥ ಒಂದು ಪ್ರಯತ್ನ ಮಾಡಬೇಕು. ಇಂಥದ್ದನ್ನು ಬಿಟ್ಬಿಡಿ ಈ ದಿನ. ಏಕೆಂದರೆ ಇದು ಯಾವುದೂ ಕೂಡ ನಿಮಗೆ ವರ್ಕೌಟ್ ಆಗಲ್ಲ. ನಿಮ್ಮ ಸ್ವಂತ ಅನುಭವದ ಮೇಲೆ ಮಾತ್ರ ನೀವು ಈ ಹಣಕಾಸಿನ ವಿಚಾರದಲ್ಲಿ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರಿಂದ ಕೂಡ ನಿಮಗೆ ಒತ್ತಡ ಇದೆ, ಕಿರಿಕಿರಿ ಇದೆ. ಹಾಗಾಗಿ ಅದನ್ನು ನಿಭಾಯಿಸಬೇಕು ಅಂದರೆ ಈ ದಿನ ನಿಮಗೆ ತುಂಬ ತಾಳ್ಮೆ ಬೇಕು. ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಹಾಗೆ ನಿಮ್ಮ ಮಾತಿನಲ್ಲೂ ಕೂಡ ನಿಯಂತ್ರಣ ಇಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ನಿಮ್ಮ ಆತ್ಮವಿಶ್ವಾಸವೇ ಪ್ರತಿರೋಧವನ್ನು ದಾಟಿ ಜಯಗಳಿಸಲಿಕ್ಕೆ ಸಹಾಯಕವಾಗುತ್ತೆ. ಹಾಗಾಗಿ ಹೆಚ್ಚು ಹೆಚ್ಚು ಕಾನ್ಫಿಡೆಂಟ್ ಆಗಿರಿ. ಹಾಗೆ ಈ ದಿನ ಒಳ್ಳೆಯ ಆಲೋಚನೆಗಳನ್ನೇ ಮಾಡಿ, ಒಳ್ಳೆಯ ಜನರ ಜೊತೆಯಲ್ಲೇ ಇರುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದೇ ಆಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೂ ಕೂಡ
ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಈ ದಿನದ ವ್ಯವಹಾರಗಳಲ್ಲಿ ನೀವು ನಿರೀಕ್ಷೆ ಮಾಡಿದಂಥ ಒಂದು ಫಲಿತಾಂಶಗಳು ಸಿಕ್ಕಲ್ಲ. ನೀವು ಅಂದುಕೊಂಡಂತೆ ಕೆಲಸಗಳಾಗಲ್ಲ. ನೀವು ಬಯಸಿದಂಥ ಜನ ನಿಮ್ಮ ಜೊತೆಯಲ್ಲಿ ಇರಲ್ಲ. ಹಾಗಾಗಿನೇ ಈ ದಿನ ನೀವು ಈ ಪ್ರವಾಹಕ್ಕೆ ವಿರುದ್ಧವಾಗಿ ಈಜುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಅಂದರೆ ಒಂದು ಸಣ್ಣ ಕೆಲಸವನ್ನು ಮಾಡಲಿಕ್ಕೂ ಕೂಡ ಈ ದಿನ ನೀವು ತುಂಬ ಪ್ರಯಾಸ ಪಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕುಟುಂಬದಲ್ಲಾಗಲಿ ನಿಮ್ಮ ಸಮಾಜದಲ್ಲಾಗಲಿ ಪ್ರತಿರೋಧವನ್ನು ಎದುರಿಸಬೇಕಾಗತ್ತೆ. ಅವರು ಕೂಡ ನಿಮ್ಮ ಯೋಜನೆಗಳಿಗೆ ಬದ್ಧರಾಗಿರಲ್ಲ. ಅವರಿಂದ ಕೂಡ ಸಪೋರ್ಟ್ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅವರು ತಪ್ಪನ್ನು ಹುಡುಕುವಂಥ ಒಂದು ಸಂದರ್ಭದಲ್ಲಿ ಇರ್ತಾರೆ, ಅಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ಹಾಗಾಗಿ ಈ ದಿನ ನಿಮ್ಮ ಒಳ್ಳೆಯತನ ಆಗಲಿ ಒಳ್ಳೆಯ ಕೆಲಸಗಳಾಗಲಿ ಅವರ ಕಣ್ಣಿಗೆ ಕಾಣಿಸಲ್ಲ. ಹಾಗಾಗಿ ಬರೀ ತಪ್ಪುಗಳು ದೋಷಗಳೇ ಕಾಣಿಸೋದ್ರಿಂದ ಈ ದಿನ ನಿಮ್ಮನ್ನು ಮೂಲೆ ಗುಂಪು ಮಾಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ, ಅದರಲ್ಲೂ ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಸಮಸ್ಯೆಗಳು ಉದ್ಭವಿಸುವಂಥದ್ದು ಕೂಡ ಇದೆ. ಅಲ್ಲಿ ಒಂದು ದ್ವಂದ್ವತೆ ಬರುತ್ತೆ. ಇದು ಸರಿನಾ ಅದು ಸರಿನಾ, ಯಾವುದು ಅನುಕೂಲ ಯಾವುದು ಅನಾನುಕೂಲ, ಇಂಥ ಒಂದು ಲೆಕ್ಕಾಚಾರದಲ್ಲೇ ಇರಬೇಕಾಗತ್ತೆ. ಹಾಗಾಗಿ ಹೊಸ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಈ ದಿನ ನಿಮಗೆ ಮನಸ್ಸು ಇರಲ್ಲ. ಏಕೆಂದರೆ ಅಂತಹ ಒಂದು ಕಹಿ ಅನುಭವ ನಿಮ್ಮನ್ನು ಹಿಮ್ಮೆಟ್ಟಿಸ್ಬಿಡುತ್ತೆ, ಭಯಭೀತರನ್ನಾಗಿಸುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಮಾಡುವಂಥ ಒಂದು ಮನಸ್ಥಿತಿ ಇಟ್ಕೊಳ್ಬೇಕು. ಅದಕ್ಕಾಗಿ ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ ಮುನ್ನಡೆಯುವಂಥದ್ದು ಉತ್ತಮ. ಇನ್ನು ಈ ದಿನದ ಪ್ರಯಾಣ, ಈ ದಿನದಲ್ಲಿ ನೀವು ಬಳಸುವಂಥ ವಾಹನ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರ್ತಾ ಇಲ್ಲ. ಹಾಗಾಗಿ ಆದಷ್ಟು ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ಹರಿತವಾದಂಥ ವಸ್ತುಗಳನ್ನು ಉಪಯೋಗಿಸುವಂಥ ಸಂದರ್ಭ ಅಥವಾ ವಿದ್ಯುತ್ ಶಕ್ತಿ ಇತ್ಯಾದಿ ಅಪಾಯಕಾರಿಯಾದಂಥ ಸನ್ನಿವೇಶಗಳು, ಇದರಲ್ಲಿ ನೀವು ತುಂಬ ಜಾಗ್ರತೆಯಿಂದ ಇರಬೇಕಾಗತ್ತೆ. ಏನೋ ಒಂದು ಸಣ್ಣ ಪುಟ್ಟ ಅವಘಡ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಸ್ವಲ್ಪ ಜಾಗ್ರತೆ. ಒಂದಲ್ಲ 2 ಸಲ ಯೋಚನೆ ಮಾಡಿ ಕೆಲಸಗಳಿಗೆ ಕೈ ಹಾಕಿ. ಹಾಗೆ ಈ ದಿನ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಉತ್ತಮವಾದಂಥ ದಿನ, ಸಂತೋಷದ ದಿನ, ಶುಭ ಫಲಗಳು ಸಿಕ್ಕುವಂಥ ದಿನ, ಹಾಗೆ ಯಶಸ್ಸನ್ನು ಕಾಣುವಂಥ ಒಂದು ಒಳ್ಳೆಯ ದಿನ ಕೂಡ. ಎಲ್ಲ ರೀತಿಯಿಂದಲೂ ಕೂಡ ಈ ದಿನ ನಿಮಗೆ ಪ್ಲಸ್ ಪಾಯಿಂಟ್ ಇರುವಂಥದ್ದು. ಹಾಗಾಗಿ ನೀವು ಏನು ಮಾಡಿದ್ರೂ ಕೂಡ ಅದು ಸರಿಯಾಗೇ ಇರುತ್ತೆ. ಅದು ಒಳ್ಳೆಯ ಫಲಿತಾಂಶವನ್ನು ನಿಮಗೆ ತಂದುಕೊಡುತ್ತೆ. ಅಷ್ಟರ ಮಟ್ಟಿಗೆ ಈ ದಿನದ ಕೆಲಸಗಳ ಆಯ್ಕೆ ಇರ್ಬೋದು, ಸಮಯದ ಆಯ್ಕೆ ಬಹಳ ಪರ್ಫೆಕ್ಟ್ ಆಗಿರುತ್ತೆ. ಇನ್ನು ನಿಮ್ಮಲ್ಲಿ ಒಂದು ಹೆಚ್ಚುವರಿ ಶಕ್ತಿ ಇದೆ. ಅಂದರೆ ಆ ಎನರ್ಜಿ ಲೆವೆಲ್ ಈ ದಿನ ತುಂಬ ಇರೋದ್ರಿಂದ ಅದನ್ನು ಚಾನಲೈಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಎನರ್ಜಿ ಈ ದಿನ ಅಪವ್ಯಯವಾಗುವಂಥ ಸಾಧ್ಯತೆ ಕಾಣಿಸುತ್ತೆ. ಇನ್ನು ನಿಮ್ಮ ಒಂದು ಒಳ್ಳೆಯ ಕೆಲಸದಲ್ಲಿ ನಿಮ್ಮ ಸಮಯವನ್ನು ಇನ್ವೆಸ್ಟ್ ಮಾಡುವಂಥದ್ದು ಅತಿ ಅಗತ್ಯ. ಹಣ ಇದೆ, ಹಣ ಇನ್ವೆಸ್ಟ್ ಮಾಡಬೇಡಿ, ಆದರೆ ನಿಮ್ಮ ಟೈಮನ್ನು ಅಲ್ಲಿ ಕೊಡಬೇಕಾಗತ್ತೆ. ಅದರಲ್ಲೂ ಕ್ವಾಲಿಟಿ ಟೈಮನ್ನು ನಿಮಗೆ ಈ ದಿನ ಕೊಡುವಂಥ ಒಂದು ಮನಸ್ಸಾಗಬೇಕಾಗತ್ತೆ. ಹಾಗಾಗಿ ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಾಗಲಿ, ನಿಮ್ಮ ಕುಟುಂಬದಲ್ಲಾಗಲಿ, ನಿಮ್ಮ ಮಕ್ಕಳ ಜೊತೆ ಇರುವಂಥ ಸಂದರ್ಭದಲ್ಲಾಗಲಿ, ಅಥವಾ ನೀವು ಉದ್ಯೋಗ ಮಾಡುವಂಥ ಸಂದರ್ಭ, ವ್ಯಾಪಾರ ಮಾಡುವಂಥ ಸಂದರ್ಭ ಸನ್ನಿವೇಶ ಯಾವುದೇ ಇರಲಿ, ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು. 100ಕ್ಕೆ 100ರಷ್ಟು ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಈ ದಿನ ಬೇಕಾಗುತ್ತೆ. ಇದರಿಂದ ಒಂದು ವಿಶೇಷ ಕೆಲಸವನ್ನು ಸಾಧನೆ ಮಾಡಿದಂಥ ಒಂದು ಮನಸ್ತೃಪ್ತಿ ನಿಮಗೆ ಉಂಟಾಗುತ್ತೆ. ಇನ್ನು ಕೆಲವೊಂದು ವಿಚಾರಗಳು ಬಹಳ ದಿನಗಳಿಂದ ಬಾಧಿಸ್ತಾ ಇತ್ತು. ಆದರೆ ಈ ದಿನ ಅಂಥ ಒಂದು ವಿಚಾರಕ್ಕೆ, ಅಂಥ ಒಂದು ಸಮಸ್ಯೆಗೆ ಒಂದು ಸಣ್ಣ ಮಟ್ಟದಲ್ಲಿ ಪರಿಹಾರ ಕಂಡುಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ತೃಪ್ತಿ ಇದೆ. ಬರಬೇಕಾದಂಥ ಹಣ ಬರುತ್ತೆ, ಅಥವಾ ಬರುವಂಥ ಒಂದು ಮುನ್ಸೂಚನೆನಾದರೂ ಈ ದಿನ ಕಾಣಿಸುತ್ತೆ. ಇನ್ನು ವಿಶೇಷವಾಗಿ ಈ ದಿನ ಕುಟುಂಬ ಸದಸ್ಯರಿಗೆ ನಿಮ್ಮ ಬಗ್ಗೆ, ನಿಮ್ಮ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಒಂದು ಅರಿವು ಮೂಡುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಆದರೆ ನಿಮ್ಮ ಬಗ್ಗೆ ನೀವು ಹೆಚ್ಚು ಹೇಳಿಕೊಳ್ಳುವಂಥದ್ದು, ನಿಮ್ಮ ಸಾಧನೆಯನ್ನೇ ಹೊಗಳಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಈ ದಿನ ನೀವು ನಂಬಿಕೊಂಡಿರುವಂಥ ನೈತಿಕ ಮೌಲ್ಯಗಳೇನಿದೆ ಅದಕ್ಕೆ ವಿರುದ್ಧವಾಗಿ ಏನನ್ನೂ ಕೂಡ ಮಾಡಬೇಡಿ. ಹಾಗಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಮೌಲ್ಯಗಳೇನಿದೆ ಅದಕ್ಕೆ ನೀವು ಅಂಟಿಕೊಳ್ಳುವಂಥದ್ದು ಉತ್ತಮ. ಅದನ್ನೇ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ.
ಸಿಂಹರಾಶಿಯವರಿಗೆ ಈ ದಿನ ಲಾಭದ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಶ್ರದ್ಧೆ, ನಿಮ್ಮ ಪ್ರಾಮಾಣಿಕತೆ ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸುವಂಥ ಒಂದು ಒಳ್ಳೆಯ ದಿನ. ಹಾಗಾಗಿ ಈ ದಿನ ನಿಮ್ಮ ಯಶಸ್ಸು ಕಟ್ಟಿಟ್ಟ ಬುದ್ಧಿ. ನಿಮ್ಮ ಪ್ರಯತ್ನದಲ್ಲಿ ನೀವು ಅಂದುಕೊಂಡದ್ದಕ್ಕಿಂತ ಹೆಚ್ಚು ಲಾಭವನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದೆ. ಇನ್ನು ಈ ದಿನ ವೈಯಕ್ತಿಕ ಸಂಬಂಧಗಳಲ್ಲಿ ಯಾವುದೇ ರೀತಿಯ ಗೊಂದಲಗಳಿದ್ದರೆ ಅದನ್ನು ಮಾತುಕತೆಯ ಮೂಲಕ ಪರಿಹಾರ ಮಾಡಿಕೊಳ್ಳಿಕ್ಕೂ ಕೂಡ ಅವಕಾಶಗಳಿದೆ. ಹಾಗಾಗಿ ಸಮಸ್ಯೆ ಇದೆ ಅಂತ ಹೇಳಿ ನೀವು ಕೈ ಕಟ್ಟಿ ಕೂರುವಂಥವರಲ್ಲ. ಏನಾದರೂ ಒಂದು ಮಾಡಬೇಕು, ಸಮಸ್ಯೆ ಪರಿಹಾರ ಆಗಬೇಕು, ಅಥವಾ ಆ ಸಮಸ್ಯೆಗೆ ಬದಲಾಗಿ ಮತ್ತೊಂದು ವಿಚಾರಗಳನ್ನು ನಿಮ್ಮ ಮನಸ್ಸಿಗೆ ತಂದುಕೊಳ್ಳುವಂಥ ವಿಚಾರಗಳು, ಇದೆಲ್ಲವೂ ಕೂಡ ಬಹಳ ಪ್ರಾಕ್ಟಿಕಲ್ ಆಗಿರುತ್ತೆ. ಹಾಗಾಗಿನೇ ಈ ದಿನ ತುಂಬ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಒಳ್ಳೊಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ನೆರೆಹೊರೆಯವರು ಕೂಡ ನಿಮ್ಮಿಂದ ಸಹಾಯವನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಕುಟುಂಬದವರು ನಿಮ್ಮ ಬಗ್ಗೆ ಹೆಚ್ಚು ಅವಲಂಬಿತರಾಗಿದ್ದಾರೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದನ್ನು ಬಹಳ ಬುದ್ಧಿವಂತಿಕೆಯಿಂದ ನೀವು ತೋರಿಸ್ಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಒಂದು ಸಂದರ್ಭದಲ್ಲಿ ಅದರಲ್ಲಿ ಒಂದು ಸಣ್ಣ ಜನರ ಕೈವಾಡ ಇದ್ದೇ ಇರುತ್ತೆ. ಹಾಗಾಗಿ ಹಿತಶತ್ರುಗಳು ಈ ದಿನ ನಿಮ್ಮ ಹೆಸರಿಗೆ ಮಸಿ ಬಳಿಯುವಂಥದ್ದಾಗಲಿ, ಅಥವಾ ನಿಮ್ಮ ಉತ್ಸಾಹಕ್ಕೆ ತಣ್ಣೀರೆರಚುವಂಥದ್ದಾಗಲಿ, ಅಥವಾ ನಿಮ್ಮನ್ನು ದಿಕ್ಕು ತಪ್ಪಿಸುವಂಥ ಒಂದು ಪ್ರಯತ್ನವನ್ನಾಗಲಿ ನಿರಂತರವಾಗಿ ಮಾಡ್ತಾ ಇರ್ತಾರೆ. ಯಾಕೆಂದರೆ ಅವರು ನಿಮ್ಮನ್ನು ಕಂಡ್ರೆ ಹೊಟ್ಟೆ ಉರಿ ಪಡುವಂಥವ್ರು, ನಿಮ್ಮ ಶ್ರೇಯಸ್ಸನ್ನು ಬಯಸದೇ ಇರುವಂಥವ್ರು. ಅಂಥವರ ಜೊತೆಯಲ್ಲಿ ಇರುವಂಥ ಅನಿವಾರ್ಯ ಪರಿಸ್ಥಿತಿ ನಿಮಗೆ ಬಂದಿದೆ. ಬಿಸಿ ತುಪ್ಪದಂತೆ ಸನ್ನಿವೇಶ ಇದೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ನೀವು ಯಾರಿಗೆ ಸಹಾಯ ಮಾಡಿ ಅವರನ್ನು ಎತ್ತರಕ್ಕೆ ಬೆಳೆಸಿದ್ದೀರಿ, ಅವರ ಬೆನ್ನೆಲುಬಾಗಿ ನಿಂತಿದ್ದೀರಿ, ಅಂಥವರೇ ಈ ದಿನ ನಿಮ್ಮ ಎದುರಾಗಿ ನಿಲ್ಲುವಂಥ ಸಾಧ್ಯತೆ ಕೂಡ ಇದೆ. ನಿಮ್ಮ ಮಾತಿಗೆ ಅವರು ಕೂಡ ಎದುರುತ್ತವರನ್ನು ಕೊಡುವಂಥದ್ದು, ಏತಿ ಅಂದರೆ ಪ್ರೇತಿ ಅನ್ನುವಂಥ ಒಂದು ಸಂದರ್ಭ ಇರುತ್ತೆ. ಹಾಗಾಗಿ ಈ ದಿನ ಇಂತಹ ಸಣ್ಣ ಪುಟ್ಟ ವಿಚಾರಗಳನ್ನು ಆದಷ್ಟು ಪಕ್ಕಕ್ಕಿಡುವಂಥದ್ದು ಉತ್ತಮ. ಮೂರನೆಯವರ ವಿಚಾರಕ್ಕೆ ಈ ದಿನ ತಲೆ ಹಾಕಬೇಡಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇರಲಿ. ಜೊತೆಗೆ ಈ ದಿನ ಸಜ್ಜನರನ್ನಾಗಲಿ ಒಳ್ಳೆಯವರನ್ನಾಗಲಿ ಗುರುತಿಸಿ ಅವರ ಕೆಲಸವನ್ನು ಪ್ರೋತ್ಸಾಹಿಸುವಂಥದ್ದು, ಅವರಿಗೆ ಬೆನ್ನು ತಟ್ಟಿ ನಿಮ್ಮ ಒಂದು ಮೋಟಿವೇಶನ್ ಏನಿದೆ ಅದನ್ನು ಸೂಚಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ರುದ್ರದೇವರನ್ನು ಈ ದಿನ ಸ್ಮರಣೆ ಮಾಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನೀವಾಗಿ ಮಾಡಿಕೊಳ್ಳುವಂಥ ಒಂದು ಸ್ವಯಂಕೃತ ತಪ್ಪೇನಿದೆ ಇದರಿಂದ ತೊಂದರೆಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಅಷ್ಟೊಂದು ಪ್ರಬುದ್ಧವಾಗಿರಲ್ಲ. ನಾಳಿನ ಒಂದು ಚಿಂತೆ ಆ ಒಂದು ತೀರ್ಮಾನದಲ್ಲಿ ಇರಲ್ಲ. ಹಾಗಾಗಿನೇ ತತ್ಕಾಲಕ್ಕೆ ಒಳ್ಳೆಯದಾದರೆ ಸಾಕು, ತತ್ಕಾಲಕ್ಕೆ ಆ ಸಮಸ್ಯೆ ಬಗೆಹರಿದ್ರೆ ಸಾಕು ಅನ್ನುವಂಥ ಒಂದು ಮಂದ ದೃಷ್ಟಿಯಲ್ಲಿ ಇರ್ತೀರಿ. ಹಾಗಾಗಿನೇ ನಿಮ್ಮ ತೀರ್ಮಾನಗಳು ಅಷ್ಟೊಂದು ಸಮರ್ಥವಾಗಿರಲ್ಲ. 4 ಜನ ಕೇಳಿದ್ರೂ ಕೂಡ ಆ ತೀರ್ಮಾನದ ಬಗ್ಗೆ ಅವರೂ ಜಿಜ್ಞಾಸೆಯನ್ನು ವ್ಯಕ್ತಪಡಿಸುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ಪ್ರತಿಯೊಂದು ತಾಪತ್ರಯಗಳಿಗೂ ಕೂಡ ನಿಮ್ಮದೇ ಆದಂಥ ಒಂದು ಸೈದ್ಧಾಂತಿಕ ನಿಲುವನ್ನು ವ್ಯಕ್ತಪಡಿಸುವಂಥದ್ದು ಇರುತ್ತೆ. ಹಾಗಾಗಿ ಇಂಥ ವಿಚಾರಗಳು ನೀವು ಸಮಯವನ್ನು ವ್ಯರ್ಥ ಮಾಡುವಂಥ ವಿಚಾರಗಳಾಗಿರುತ್ತೆ ಹೊರತು ಸಮಸ್ಯೆ ಪರಿಹಾರ ಆಗಿ ಹೊಸ ಸನ್ನಿವೇಶವನ್ನು ಎದುರಿಸುವಂಥ ಒಂದು ಸಂದರ್ಭದಲ್ಲಿ ಇರಲ್ಲ. ಹಾಗಾಗಿನೇ ಈ ದಿನ ಹಳೆಯ ವಿಚಾರಗಳೇ ನಿಮ್ಮನ್ನು ಪ್ರಧಾನವಾಗಿ ಕಾಡುತ್ತೆ. ಹಾಗೆ ಪೋಸ್ಟ್ ಮಾರ್ಟಮ್ ಮಾಡುವಂಥ ಕೆಲಸಗಳು ಕೂಡ ಆಗೋದ್ರಿಂದ ನಿಮಗೆ ಹೊಸ ದಾರಿ ಸ್ಪಷ್ಟವಾಗಿ ಕಾಣಿಸಲ್ಲ, ಹೊಸ ವಿಚಾರಗಳಲ್ಲಿ ನಂಬಿಕೆ ಇರಲ್ಲ. ಹಾಗೆ ಈ ದಿನ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಜಾಸ್ತಿ ಇರೋದ್ರಿಂದ ಕೂಡ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಆಸಕ್ತಿ ಎನ್ನುವಂಥದ್ದು ಇರಲ್ಲ, ಆತ್ಮವಿಶ್ವಾಸ ಮೊದಲೇ ಇರಲ್ಲ. ಹಾಗಾಗಿ ಈ ದಿನ ನಿಮಗೆ ತುಂಬ ಸಾಧಾರಣವಾದಂಥ ಒಂದು ದಿನವಾಗಿರುತ್ತೆ. ಇನ್ನು ಈ ಸ್ಥಿರಾಸ್ತಿಯ ವಿಚಾರದಲ್ಲಿ ಯಾವುದೇ ಒಂದು ಮಾತುಕತೆ ವ್ಯವಹಾರ ಇದಕ್ಕೆ ಕೈ ಹಾಕಬೇಡಿ. ಇನ್ನು ಕುಟುಂಬದವರ ಕೆಲವೊಬ್ಬರ ಅಸಭ್ಯ ವರ್ತನೆ ಈ ದಿನ ನಿಮ್ಮನ್ನು ಕೋಪಕ್ಕೆ ಈಡು ಮಾಡುವಂಥದ್ದು ಆಗುತ್ತೆ. ಅವರ ವಿರುದ್ಧವಾಗಿ ಈ ದಿನ ನೀವು ದ್ವೇಷ ಸಾಧನೆ ಮಾಡುವಂಥದ್ದು, ಹಾಗೆ ಮಾತಿನ ಚಕಮಕಿ ಜಗಳ ಮನಸ್ತಾಪಗಳಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಪರಿಸ್ಥಿತಿಯನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೀವು ನಿಭಾಯಿಸ್ಕೊಳ್ಬೇಕು. ಯಾಕೆಂದರೆ ನಿಮ್ಮ ಆರೋಗ್ಯವೇ ಈ ಒಂದು ಹಿನ್ನೆಲೆಯಲ್ಲಿ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಯಾವುದೇ ವಿಚಾರದಲ್ಲೂ ಕೂಡ ವಾದ ವಿವಾದ ತರ್ಕ ಇದಕ್ಕೆ ನೀವು
ಈ ದಿನ ಒಳಗಾಗಬೇಡಿ, ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಹಾಗೆ ಯಾವುದಾದ್ರೂ ಒಂದು ಶಕ್ತಿಪೀಠಕ್ಕೆ ಹೋಗಿ ಬನ್ನಿ, ಅಮ್ಮನವರ ದರ್ಶನ ಮಾಡ್ಕೊಂಡು ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಧ್ಯಮ ಫಲಗಳಿರುವಂತಹ ದಿನ. ಕೆಲವೊಮ್ಮೆ ನಿಮಗೆ ಅಸಮಾಧಾನದ ಛಾಯೆ ಹೆಚ್ಚಾಗಿರುವಂಥ ದಿನ ಕೂಡ ಆಗುತ್ತೆ. ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಅಸಮಾಧಾನ ಉಂಟಾಗುವಂಥದ್ದು, ಕೆಲಸದಲ್ಲಿ ಆಸಕ್ತಿ ಕಡಿಮೆ ಆಗುವಂಥ ವಿದ್ಯಮಾನಗಳು ಕೂಡ ಇದೆ. ಇನ್ನು ಕೆಲವು ಕಾರ್ಯಗಳನ್ನು ತುಂಬ ಬಲವಂತಕ್ಕೆ ಮಾಡಬೇಕಾಗತ್ತೆ, ಕೆಲವನ್ನ ದಾಕ್ಷಿಣ್ಯಕ್ಕೆ ಒಳಗಾಗಿ ಮಾಡಬೇಕಾಗತ್ತೆ, ಕೆಲವೊಂದು ಒತ್ತಡದಿಂದ ಮಾಡಬೇಕಾಗತ್ತೆ. ಇಷ್ಟ ಇಲ್ಲ ಅಂದರೂ ಕೆಲಸಗಳನ್ನು ಮಾಡಲೇಬೇಕು ಅಂತ ಒಂದು ಅನಿವಾರ್ಯ ಪರಿಸ್ಥಿತಿ ನಿಮ್ಮ ಎದುರಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಈ ದಿನ ನಿಮ್ಮನ್ನು ಸ್ವಲ್ಪ ಹಿನ್ನಡೆಗೆ ತಳ್ಳುವಂಥದ್ದು. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಕಮಿಟ್ಮೆಂಟ್ಗೆ ಕೈ ಹಾಕಬೇಡಿ. ಯಾವುದೇ ರೀತಿಯಲ್ಲಿ ಸಾಲ ಸೋಲ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಬೇರೆಯವರಿಗೆ ಸಾಲ ಕೊಡುವಂಥದ್ದಾಗಲಿ ಅಥವಾ ಅಯ್ಯೋ ಪಾಪ ಅಂತ ಹೇಳಿ ಸಾಲಕ್ಕೆ ಜಾಮೀನಾಗಿ ನಿಲ್ಲುವಂಥ ವಿಚಾರದಲ್ಲಾಗಲಿ ಈ ದಿನ ನೀವು ಮುಂದುವರಿಬೇಡಿ. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕಲ್ಲ. ಇನ್ನು ಈ ದಿನ ಭವಿಷ್ಯದ ದೃಷ್ಟಿಯಿಂದ ದೊಡ್ಡ ದೊಡ್ಡ ಹೂಡಿಕೆಗಳಲ್ಲಿ ಕೈ ಹಾಕಬೇಡಿ. ಉಳಿತಾಯ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು, ಅದು ಸರಿ. ಆದರೆ ಈ ದಿನ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನ ಅಷ್ಟೊಂದು ಪ್ರಾಕ್ಟಿಕಲ್ ಆಗಿ ಇರಲ್ಲ. ನಾಳಿನ ದೃಷ್ಟಿಯಲ್ಲಿ ಅದು ಒಳ್ಳೆಯ ಲಾಭವನ್ನು ತರಲ್ಲ. ಹಾಗಾಗಿ ಈ ದಿನದ ತೀರ್ಮಾನ ಏಕಪ್ರಕಾರವಾಗಿರುತ್ತೆ. ನೀವಾಗಿ ತೀರ್ಮಾನ ಮಾಡುವಂಥದ್ದು. ಇದಕ್ಕೆ ಯಾರ ಒಂದು ಕನ್ಸಲ್ಟೇಷನ್ ತಗೊಳ್ಳಲ್ಲ, ಯಾರ ಸಲಹೆ ಮಾರ್ಗದರ್ಶನ ಕೂಡ ಈ ದಿನ ನಿಮಗೆ ಬೇಕಾಗಿಲ್ಲ. ಅಂತಹ ಒಂದು ಸ್ವಲ್ಪ ಈ ಕೆಟ್ಟ ವರ್ತನೆ ಏನಿದೆ, ಇದರಿಂದ ತ್ವರಿತ ಗತಿಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು, ಇದ್ದಕ್ಕಿದ್ದಾಗೆ ಯೂಟರ್ನ್ ಆಗುವಂಥದ್ದು, ಇದೆಲ್ಲ ಕೂಡ ಈ ದಿನ ನಿಮ್ಮ ಸ್ವಭಾವವನ್ನು ತಿಳಿಸುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಮನಃಶಾಂತಿಗಾಗಿ, ಕುಟುಂಬದ ಶಾಂತಿ ನೆಮ್ಮದಿಗಾಗಿ ಕೆಲವೊಂದು ತ್ಯಾಗವನ್ನು ಮಾಡಬೇಕಾಗತ್ತೆ. ಕೆಲವೊಂದು ಕೆಲಸಗಳನ್ನು ನಿಮಗೆ ಇಷ್ಟ ಇಲ್ಲ ಅಂದರೂ ಕೂಡ ಮಾಡಬೇಕಾಗತ್ತೆ ಕುಟುಂಬದ ಹಿತದೃಷ್ಟಿಯಿಂದ. ಈ ಒಂದು ಹಿನ್ನೆಲೆಯಲ್ಲಿ ಸ್ವಲ್ಪ ನಿಮ್ಮ ಶಕ್ತಿಯನ್ನು ಕ್ರೋಢೀಕರಣ ಮಾಡಿಕೊಳ್ಳಿ. ನಿಮ್ಮ ಎನರ್ಜಿಯನ್ನು ಅಲ್ಲಿ ಒಂದು ರೀತಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ಬಳಸುವಂಥ ಒಂದು ಪ್ರಯತ್ನದಲ್ಲಿ ನೀವು ಇರಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮಗೆ ಏನಿದೆ ಏನಿಲ್ಲ ಅನ್ನುವಂಥ ಪ್ರಶ್ನೆ ಅಲ್ಲ, ನಿಮ್ಮಿಂದ ಬೇರೆಯವರಿಗೆ ಯಾವ ರೀತಿಯಲ್ಲಿ ಉಪಯೋಗ ಆಗುತ್ತೆ ಅನ್ನುವಂಥ ಪ್ರಶ್ನೆ ಮುಂದಲೆಗೆ ಬರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಬಹಳ ಚೆನ್ನಾಗಿದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಯೋಗ್ಯತೆಯನ್ನು, ನಿಮ್ಮ ಒಂದು ಕಮಿಟ್ಮೆಂಟನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳಿದೆ. ಹಾಗಾಗಿ ಈ ದಿನ ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇಲ್ಲಿ ಹಣಕಾಸಿನ ನೆರವು ಸಕಾಲಕ್ಕೆ ಸಿಕ್ಕದೇ ಇದ್ರೂ ಕೂಡ ನಿಮಗೆ ಮಾನಸಿಕವಾಗಿ ಬೆಂಬಲ ಅಂತೂ ಸಿಕ್ಕತ್ತೆ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಉತ್ಸಾಹ ಇಮ್ಮಡಿಯಾಗಿರುತ್ತೆ. ಇನ್ನು ಈ ದಿನ ದೊಡ್ಡ ಹೂಡಿಕೆಯಲ್ಲಿ ಕೈ ಹಾಕುವಂಥದ್ದು ಕೂಡ ಇದೆ. ಹೊಡೆದ್ರೆ ಭಂಡಾರನೇ ಹೊಡಿಬೇಕು ಅನ್ನುವಂಥದ್ದು ನಿಮ್ಮ ಒಂದು ಆತ್ಮವಿಶ್ವಾಸ. ಇದರಿಂದ ದೊಡ್ಡ ಮಟ್ಟದಲ್ಲಿ ಕಮಿಟ್ಮೆಂಟ್ಗೆ ಕೈ ಹಾಕುವಂಥದ್ದು ಕೂಡ ಇರುತ್ತೆ. ಆದರೆ ಅದರಲ್ಲಿ ಯಾರ ಪಾತ್ರ ಹೇಗಿದೆ ಅನ್ನೋಂಥದ್ದನ್ನ ನೋಡಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಕೆಲಸದಲ್ಲಿ ಹೊಸ ಜವಾಬ್ದಾರಿ ಕೂಡ ಬರುವಂಥದ್ದು. ಹಾಗಾಗಿನೇ ಈ ದಿನ ಕೆಲಸಗಳನ್ನು ನಿರ್ವಂಚನೆ ಇಲ್ಲದೆ ಬಹಳ ಸಂತೋಷದಿಂದ ನೀವು ನಿಭಾಯಿಸುವಂಥದ್ದು ಕೂಡ ಇದೆ. ಹಾಗೆ ಕುಟುಂಬಕ್ಕಾಗಿ ಈ ದಿನ ನಿಮ್ಮ ಒಂದು ಜವಾಬ್ದಾರಿ ಏನು, ಕುಟುಂಬದವರ ಬೇಕು ಬೇಡಗಳೇನು, ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ. ತುಂಬ ಸೂಕ್ಷ್ಮತೆ ಅನ್ನುವಂಥದ್ದು, ತುಂಬ ಸೆನ್ಸಿಟಿವ್ ಆಗಿರುವಂಥ ವಿಚಾರಗಳು ಕೂಡ ಈ ದಿನ ಬರುವಂಥ ಸಾಧ್ಯತೆ ಇದೆ. ಆದರೆ ಈ ದಿನ ಯಾವುದೇ ರೀತಿಯ ರಹಸ್ಯ ಒಪ್ಪಂದಗಳನ್ನು ಮಾಡ್ಕೊಳ್ಬೇಡಿ. ಜೊತೆಗೆ ನಿಮ್ಮ ಒಂದು ಹಳೆಯ ವಿಚಾರಗಳೇನಿದೆ, ನಿಮಗೆ ದುಃಖ ತರಿಸುವಂತಹ ವಿಚಾರ, ನಷ್ಟದ ವಿಚಾರಗಳು, ಸಮಸ್ಯೆಯನ್ನು ನಿಮಗೆ ಮತ್ತೆ ತರುವಂತಹ ವಿಚಾರಗಳು, ಇಂಥದ್ರ ಕಡೆ ಈ ದಿನ ಹೆಚ್ಚು ಗಮನವನ್ನು ಕೊಡಬೇಡಿ. ಏಕೆಂದರೆ ನಿಮ್ಮ ಚಿಂತೆ, ನಿಮ್ಮ ಆಲೋಚನೆ, ನಿಮ್ಮ ವಿಚಾರಧಾರೆಗಳು, ಚರ್ಚೆಗಳು ಈ ಒಂದು ಸಮಯದಲ್ಲೇ ನಡೆಯುವಂಥದ್ದು. ಸಮಯ ಈ ದಿನ ವ್ಯರ್ಥವಾಗಿಬಿಡುತ್ತೆ. ಹಾಗಾಗಿ ಟೈಮ್ ಈಸ್ ಮನಿ ಅನ್ನುವಂಥದ್ದನ್ನು ಜ್ಞಾಪಿಸ್ಕೊಳ್ಳಿ. ವೃಥಾ ಚಿಂತೆಗೆ ಈ ದಿನ ಅವಕಾಶ ಕೊಡಬೇಡಿ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಕುಟುಂಬದವರ ಅಭಿಪ್ರಾಯ ಆಗಲಿ, ನಿಮ್ಮ ಬಂಧುಗಳ ಮಿತ್ರರ ಅಭಿಪ್ರಾಯ ಆಗಲಿ, ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಏಕೆಂದರೆ ನಿಮಗಿಂತ
ಅವರು ಚೆನ್ನಾಗಿ ನಿಮ್ಮನ್ನು ತಿಳ್ಕೊಂಡಿದ್ದಾರೆ, ನಿಮ್ಮನ್ನು ಅರ್ಥೈಸ್ಕೊಂಡಿದ್ದಾರೆ. ಹಾಗಾಗಿ ಅಂಥವರ ಭಾವನೆಗಳಿಗೂ ಕೂಡ ಈ ದಿನ ನೀವು ತುಂಬ ಬೆಲೆ ಕೊಡಬೇಕಾಗತ್ತೆ. ಹಾಗಾಗಿ ಕೆಲವೊಂದು ವಿಚಾರಗಳು ವರ್ಕೌಟ್ ಆಗ್ತಿಲ್ಲ ಅಂತ ಹೇಳೇನೆ ಅದರ ಕಡೆ ನಿರಾಸಕ್ತಿಯನ್ನು ಹೊಂದಬಾರದು. ಒಂದು ವೇಳೆ ಅದು ನಿಮಗೆ ವಿರೋಧಾಭಾಸದ ಫಲಿತಾಂಶಗಳನ್ನು ತಂದರೂ ಕೂಡ, ಹಿನ್ನಡೆಯನ್ನು ತಂದರೂ ಕೂಡ ಅದನ್ನು ಮುಂದುವರಿಸಿ ಆ ಕೆಲಸವನ್ನು ಮಧ್ಯಕ್ಕೆ ನಿಲ್ಲಿಸಬೇಡಿ. ನಿಮ್ಮ ವಿಚಾರಧಾರೆಗಳೇನಿದೆ ಅದನ್ನು ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಸಂಗಾತಿ ಈ ದಿನ ಕೇಳಿಸ್ಕೊಳ್ತಾರೆ. ನಿಮಗೆ ಸ್ವಲ್ಪ ಸಂತೋಷ ಸಿಕ್ಕುವಂಥ ಸಮಯ ಇದು. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ಕೊಳ್ಳಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 2ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ಕುಟುಂಬದಿಂದ ಸ್ವಲ್ಪ ಒತ್ತಡ ಇರುತ್ತೆ. ಕುಟುಂಬ ಸದಸ್ಯರಿಂದ ಈ ದಿನ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿರುವಂಥ ಒಂದು ಸಪೋರ್ಟ್ ಸಿಕ್ಕಲ್ಲ. ಹಾಗಾಗಿ ಅವರವರ ಕೆಲಸ ಕಾರ್ಯಗಳಲ್ಲಿ ಅವರೇ ನಿರತರಾಗಿರುವಂಥದ್ದು. ಹಾಗಾಗಿ ನಿಮ್ಮ ಬಗ್ಗೆ ಈ ದಿನ ಗಮನ ಹರಿಸಲಿಕ್ಕೆ ಅವರಿಗೆ ಪುರುಸೊತ್ತಿರಲ್ಲ. ಜೊತೆಗೆ ನಿಮ್ಮ ಕಮ್ಯುನಿಕೇಷನ್ ಕೂಡ ಸ್ಪಷ್ಟವಾಗಿಲ್ಲ. ಹಾಗಾಗಿ ನಿಮಗೆ ಏನು ಬೇಕು ಏನು ಬೇಡ ಅನ್ನುವಂಥದ್ದು ಅವರಿಗೆ ಸ್ಪಷ್ಟವಾಗಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಮನಸ್ಸಿನೊಳಗಿರುವಂಥದ್ದನ್ನು ಮನಸ್ಸಿನೊಳಗೆ ಇಟ್ಕೊಂಡಿರ್ತೀರಿ. ಅದನ್ನು ಹೊರ ಹಾಕಲಿಕ್ಕೆ ಅವಕಾಶಗಳಿದ್ದರೂ ಕೂಡ ಏನೋ ಒಂದು ನಿರ್ಬಂಧ ನಿಮ್ಮನ್ನು ಕಾಡಿಸ್ತಾ ಇರುತ್ತೆ. ಇನ್ನು ಮಳೆ ನಿಂತರೂ ಕೂಡ ಈ ಮಳೆಯ ಹನಿಗಳು ನಿಲ್ಲಲ್ಲ ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಒಂದು ಚಿಂತೆ, ಒಂದು ಸಮಸ್ಯೆ ಪರಿಹಾರ ಆಯಿತು ಅಂದರೆ ಅದರ ಹಿನ್ನೆಲೆಯಲ್ಲೇ ಮತ್ತೊಂದು ಚಿಂತೆ ನಿಮ್ಮನ್ನು ಕಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ಸಂದರ್ಭದಲ್ಲಿ ಯಾವುದೂ ಕೂಡ ಪೂರ್ಣವಾಗಿ ಒಂದು ರೀತಿಯಲ್ಲಿ ಪರಿಹಾರ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಈ ದಿನ ನಿಮ್ಮ ಒಂದು ವ್ಯವಹಾರದ ವಿಚಾರ, ಹಣಕಾಸಿನ ವ್ಯವಹಾರ, ಇದರಲ್ಲಿ ನಷ್ಟವನ್ನು ಅನುಭವಿಸುವಂಥ ಸಾಧ್ಯತೆ ಕೂಡ ಇದೆ. ಇದಕ್ಕೆ ನಿಮ್ಮ ಒಂದು ದುಡುಕಿನ ನಿರ್ಧಾರವೇ ಕಾರಣ ಆಗುತ್ತೆ. ಹಾಗಾಗಿ ಇದ್ದಕ್ಕಿದ್ದ ಹಾಗೆ ನೀವು ನಿರ್ಧರಿಸುವಂಥದ್ದಾಗಲಿ ಅಥವಾ ಇಂಥ ವಸ್ತು ಬೇಕೇ ಬೇಕು ಅಂತ ಹೇಳಿ ಹಠ ಮಾಡಿ ಅದನ್ನು ಹೊಂದಿಕೊಳ್ಳುವಂಥದ್ದನ್ನಾಗಲಿ ಮಾಡೋದರಿಂದ ನಿಮಗೆ ನಷ್ಟದ ಬಾಪ್ತುಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಒಂದಲ್ಲ 2 ಕಡೆ ಆ ವಿಚಾರವಾಗಿ ನೀವು ಮಾಹಿತಿಯನ್ನು ಕಲೆ ಹಾಕಬೇಕು, ದೇಶ ಸುತ್ತಬೇಕು, ಕೋಶ ಓದಬೇಕು. ಆಗಲೇ ಅನುಭವ ಪಕ್ವವಾಗುವಂಥದ್ದು. ಈ ಒಂದು ವಿಚಾರದಲ್ಲಿ ಸ್ವಲ್ಪ ಪ್ರಯತ್ನ ಪಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಸ್ಥಿತಿಯನ್ನು ಬಲಪಡಿಸಲಿಕ್ಕೆ ಅದು ಹಣಕಾಸಿನ ಪರಿಸ್ಥಿತಿ ಇರ್ಬೋದು, ಆರೋಗ್ಯದ ಪರಿಸ್ಥಿತಿ ಇರ್ಬೋದು, ಸಂಬಂಧಗಳ ಪರಿಸ್ಥಿತಿ ಇರ್ಬೋದು, ಅದನ್ನು ಸ್ಟ್ರೆಂಥನ್ ಮಾಡಿಕೊಳ್ಳಿಕ್ಕೆ ಈ ದಿನ ನೀವು ಸ್ವಲ್ಪ ಹೃದಯ ವೈಶಾಲ್ಯತೆಯನ್ನು ಮೆರಿಬೇಕಾಗುತ್ತೆ. ಸ್ವಲ್ಪ ಅಕಾಮಡೇಟಿವ್ ಆಗಿರಬೇಕಾಗತ್ತೆ. ಪ್ರತಿಯೊಂದಕ್ಕೂ ಕೂಡ ತಪ್ಪುಗಳನ್ನು, ದೋಷಗಳನ್ನು ಕಂಡುಹಿಡಿಯುವ ಬದಲು ಅದರಲ್ಲಿ ಇರುವಂಥ ಒಳ್ಳೆಯತನವನ್ನು ಮೊದಲು ಗಮನಿಸಬೇಕಾಗತ್ತೆ. ಹಾಗಾಗಿ ನಿಮ್ಮ ದೃಷ್ಟಿಕೋನ ಧನಾತ್ಮಕವಾಗಿರಲಿ, ಪಾಸಿಟಿವ್ ಆಗಿರಲಿ. ಒಂದು ಯೋಚನೆ ಕೂಡ ಈ ದಿನ ಧನಾತ್ಮಕವಾಗಿದ್ದಾಗ ಫಲಿತಾಂಶ ಅಷ್ಟೇ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಬರುತ್ತೆ. ಹಾಗಾಗಿ ಇಂಥ ವಿಚಾರಗಳನ್ನು ಈ ದಿನ ಸ್ವಲ್ಪ ಮನನ ಮಾಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ತಾಯಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಈ ದಿನ ಅಪರಿಚಿತವಾದಂಥ ಕಾರ್ಯಕ್ಷೇತ್ರದಲ್ಲಿ ಕೈ ಹಾಕು ಅನ್ನುವಂಥದ್ದು ನಿಮಗೆ ತುಂಬ ಉತ್ಸಾಹವನ್ನು ತರಿಸುತ್ತೆ. ಗೊತ್ತಿಲ್ಲದ ದಾರಿಯಲ್ಲಿ ನಡೆಯುವಂಥದ್ದು, ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ವ್ಯವಹಾರ ಮಾಡುವಂಥದ್ದು, ಹಾಗೆ ಯಾವುದು ನಿಮಗೆ ತೊಂದರೆ ಅಥವಾ ರಿಸ್ಕ್ ಅನ್ನುವಂಥದ್ದಿದೆ ಅದರ ಕಡೆನೇ ಹೆಚ್ಚು ಗಮನ ಹರಿಸುವಂಥದ್ದು ಈ ದಿನದ ವಿದ್ಯಮಾನಗಳಲ್ಲಿ ಇರುತ್ತೆ. ಹಾಗಾಗಿ ಒಂದು ರಿಸ್ಕನ್ನು ತೆಗೆದುಕೊಂಡೇ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಒಂದು ಹುಚ್ಚು ಹಠ ಈ ದಿನ ನಿಮ್ಮಲ್ಲಿ ಇರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಒಂದು ಪ್ರಯತ್ನಕ್ಕೆ ವಿಶೇಷವಾದಂಥ ಫಲಗಳೇನೋ ಸಿಕ್ಕತ್ತೆ. ಏಕೆಂದರೆ ಅತಿಯಾದ ಜಾಗೃತೆಯಿಂದ, ಅತಿಯಾದ ಆತ್ಮವಿಶ್ವಾಸದಿಂದ ಕೆಲಸಗಳು ಮುಂದುವರಿಯುತ್ತೆ. ಇನ್ನು ಈ ದಿನ ವಿದ್ಯಾರ್ಥಿಗಳು ಹೆಚ್ಚು ಮುತುವರ್ಜಿಯಿಂದ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮುಂದಿನ ಗುರಿ ನಿಮಗೆ ಸ್ಪಷ್ಟವಾಗುತ್ತೆ. ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿದ್ದೀರಿ. ಹಾಗೆ ನಿಮ್ಮ ಯೋಜನೆಗಳೇನು ಮತ್ತು ಭವಿಷ್ಯದ ದೃಷ್ಟಿಯಲ್ಲಿ ನೀವು ತೆಗೆದುಕೊಳ್ಬೇಕಾಗಿರುವಂಥ ಕೆಲವೊಂದು ನಿರ್ಧಾರಗಳೇನು, ಇದೆಲ್ಲದರಲ್ಲೂ ಕೂಡ ನಿಮಗೆ ಸ್ಪಷ್ಟತೆ ಇದೆ. ಹಾಗಾಗಿನೇ ಈ ದಿನ ನಿರ್ವಹಣಾ ಕೌಶಲ್ಯ ಬಹಳ ಅದ್ಭುತವಾಗಿರುತ್ತೆ. ಮ್ಯಾನೇಜರಿಯಲ್ ಸ್ಕಿಲ್ ಬಹಳ ಚೆನ್ನಾಗಿದೆ. ಇನ್ನು ಈ ದಿನ
ಯಾವುದೇ ಒಂದು ವಿಚಾರದಲ್ಲೂ ಕೂಡ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನ ತುಂಬ ಅನುಕೂಲವನ್ನೇ ತರುತ್ತೆ, ತುಂಬ ಪ್ರಾಕ್ಟಿಕಲ್ ಆಗೇ ಇರುತ್ತೆ. ಹಾಗಾಗಿನೇ ನಿಮಗೆ ತುಂಬ ಆತ್ಮವಿಶ್ವಾಸ, ಏನಂದರೆ ಮಾಡಿದ ಕೆಲಸ ಎಲ್ಲವೂ ಕೂಡ ಪೂರ್ಣ ಆಗುತ್ತೆ. ಅದರಿಂದ ಬರುವಂತಹ ಫಲಿತಾಂಶ ನಿಮ್ಮ ಒಂದು ಸೌಕರ್ಯವನ್ನು, ನೆಮ್ಮದಿಯನ್ನು ಹೆಚ್ಚಿಸುತ್ತೆ ಅನ್ನುವಂಥ ಆತ್ಮವಿಶ್ವಾಸ. ಹಾಗೆ ಈ ದಿನ ಭವಿಷ್ಯಕ್ಕಾಗಿ ಒಂದು ದೊಡ್ಡ ಮಟ್ಟದ ಆಲೋಚನೆಗಳು ಕೂಡ ಬರುವಂಥದ್ದಿದೆ. ಹಾಗಾಗಿ ಈ ದಿನ ನಿಮಗೆ ಒಂದು ದೊಡ್ಡ ತಿರುವು, ಟರ್ನಿಂಗ್ ಪಾಯಿಂಟ್ ಇದು. ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ಈ ದಿನ ನಿಮಗೆ ತುಂಬ ಅನುಕಂಪ ಇದೆ, ಅನುರಾಗ ಇದೆ. ಇದರಿಂದ ಒಂದು ರೀತಿಯ ಸಂಬಂಧಗಳು, ಆ ಬಾಂಡೇಜ್ ಅನ್ನುವಂಥದ್ದು ತುಂಬ ಸ್ಟ್ರೆಂಥನ್ ಆಗುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ತುಂಬ ಸಂತೋಷ, ಸಂಭ್ರಮ ಪಡಲಿಕ್ಕೆ ಹಲವಾರು ರೀತಿಯ ಅವಕಾಶಗಳಿರುವಂಥ ಸಂದರ್ಭ ಇದೆ. ಅದನ್ನು ಬಳಸ್ಕೊಳ್ಳಿ. ಜೊತೆಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸಾಮಾನ್ಯವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ಪ್ರಯತ್ನಕ್ಕೆ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಚಂದ್ರ ನಿಮಗೆ ವ್ಯಯಸ್ಥಾನದಲ್ಲಿದ್ದಾನೆ, 12ನೇ ಮನೆ. ಹಾಗಾಗಿ ಬೆಳಗಿನ ಅವಧಿಯಲ್ಲಿ ಈ ದಿನ ನಿಮಗೆ ಸ್ವಲ್ಪ ಒತ್ತಡ ಇರುತ್ತೆ, ಸ್ವಲ್ಪ ತ್ರಾಸ ಇರುತ್ತೆ. ಹಾಗೆ ನಿಮ್ಮ ಜೀವನವೇ ದುರಾದೃಷ್ಟಕರ ಅನ್ನುವಂಥ ಒಂದು ರೀತಿಯಲ್ಲಿ ನಿಮ್ಮ ಫೀಲಿಂಗ್ ಇರುವಂಥ ಸಂದರ್ಭ ಇರುತ್ತೆ. ಆದರೆ ಈ ಎಲ್ಲವೂ ಕೂಡ ಬಹಳ ಬೇಗ ತಿಳಿಯಾಗತ್ತೆ. ನಿಮ್ಮ ಹೊಸ ಕೆಲಸಗಳನ್ನು ನೀವು ನೋಡಿದಾಗ, ಹೊಸ ಕೆಲಸದಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಇದ್ದಾಗ. ಇನ್ನು ಈ ದಿನ ನಿಮಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಿಂದ, ನಿಮ್ಮ ಸ್ನೇಹಿತರಿಂದ ತುಂಬ ಪ್ರಯೋಜನ ಆಗುವಂಥ ಸನ್ನಿವೇಶ ಕೂಡ ಇದೆ. ಕೆಲವೊಮ್ಮೆ ಹಣಕಾಸಿನ ನೆರವು ಕೂಡ ನಿಮಗೆ ಸಿಕ್ಕುವಂಥದ್ದು. ಹಾಗಾಗಿ ನೀವು ಅಂದುಕೊಂಡಂಥ ಕೆಲಸವನ್ನು ಮಾಡಲಿಕ್ಕೆ ಈ ದಿನ ಬಹಳ ಸೂಕ್ತವಾಗಿರುವಂಥ ಸಂದರ್ಭಗಳು ಇದೆ. ಇನ್ನು ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು, ಮನಸ್ತಾಪಗಳು ಆಗುವಂಥದ್ದು ಇದೆ. ಆದರೆ ಆ ಒಂದು ಜಗಳವನ್ನು ಬಿಡಿಸ್ಲಿಕ್ಕೆ ಅಥವಾ ಭಿನ್ನಾಭಿಪ್ರಾಯಗಳನ್ನು ತಿಳಿಗೊಳಿಸಲಿಕ್ಕೆ ನಿಮ್ಮ ಪ್ರಯತ್ನ ಕೂಡ ಬಹಳ ವಿಶೇಷವಾಗಿರುವಂಥದ್ದು. ಹಾಗಾಗಿ ನಿಮ್ಮದಲ್ಲದ ಕೆಲವೊಂದು ಜವಾಬ್ದಾರಿಗಳನ್ನು ಈ ದಿನ ನೀವು ನಿರ್ವಹಣೆ ಮಾಡ್ತೀರಿ. ಹಾಗೆ ಈ ದಿನ ನಿಮ್ಮ ಕುಟುಂಬದ, ನಿಮ್ಮ ಸಮಾಜದ ಹಿತದೃಷ್ಟಿಯಿಂದ ಕೆಲವೊಂದು ತ್ವರಿತ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಕೆಲವು ವಿಚಾರಗಳಲ್ಲಿ ಮೀನ ಮೇಷ ಎಣಿಸುವಂಥದ್ದಲ್ಲ, ಆನ್ ದ ಸ್ಪಾಟ್ ಒಂದು ಡಿಸಿಷನ್ ಆಗಬೇಕು, ಅಂಥದ್ದಕ್ಕೆ ಈ ದಿನ ನೀವು ಬದ್ಧರಾಗಿರ್ತೀರಿ. ಇನ್ನು ಈ ದಿನ ನಿಮ್ಮ ಒಂದು ವಿಚಾರಧಾರೆಗಳಲ್ಲಿ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಇರುತ್ತೆ, ಋಣಾತ್ಮಕತೆ ತುಂಬ ಇದೆ. ಹಾಗಾಗಿ ಪ್ರತಿಯೊಂದನ್ನು ಕೂಡ ಅನುಮಾನದಿಂದ ನೋಡುವಂಥದ್ದಾಗಲಿ ಅಥವಾ ಆ ಕೆಲಸ ಆಗತ್ತೋ ಇಲ್ವೋ ಅನ್ನೋವಂಥ ಒಂದು ದ್ವಂದ್ವ ನಿಲುವನ್ನು ತಾಳುವಂಥದ್ದನ್ನಾಗಲಿ ಈ ದಿನ ನಿಲ್ಲಿಸಬೇಕಾಗತ್ತೆ. ಹಾಗಾಗಿ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಭಗವಂತನ ಮೇಲೆ ಭಾರ ಹಾಕಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ಭುಜಂಗ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ, ಲಾಭದ ದಿನ, ಅದೃಷ್ಟದ ದಿನ. ಜೊತೆಗೆ ಈ ದಿನ ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳುವಂಥ ದಿನ ಕೂಡ. ಸಾಮಾಜಿಕವಾಗಿ ನಿಮ್ಮ ಸ್ಥಾನಮಾನ ಈ ದಿನ ಹೆಚ್ಚಳವಾಗುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಸ್ಥಗಿತಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ತುಂಬ ಒಲವು, ಅರ್ಧಂಬರ್ಧ ಆಗಿರುವಂಥ ಕೆಲಸಗಳನ್ನು ಈ ದಿನ ಮಾಡಿ ಮುಗಿಸ್ಬೇಕು ಅನ್ನುವಂಥ ಒಂದು ಹಠದ ಧೋರಣೆ ಇದೆ. ಇದೆಲ್ಲ ಪ್ರಯತ್ನಗಳು ಕೂಡ ನಿಮಗೆ ಒಳ್ಳೆಯ ಫಲಿತಾಂಶವನ್ನೇ ತರುತ್ತೆ. ಹಾಗೆ ಈ ದಿನ ಇರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳು, ಅದರಲ್ಲೂ ಈ ಪ್ರೀತಿ ಪ್ರೇಮದ ಬಗ್ಗೆ ಬರುವಂಥ ಸಮಸ್ಯೆಗಳು, ಅದನ್ನು ಬಗೆಹರಿಸುವಂಥ ಒಂದು ಪ್ರಯತ್ನ, ಅದನ್ನು ನೀವು ನೋಡುವಂಥ ದೃಷ್ಟಿಕೋನ ಬಹಳ ಅದ್ಭುತವಾಗಿರುತ್ತೆ. ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿದೆ, ನಿಮ್ಮ ನಿರ್ಧಾರಗಳು ಬಹಳ ಪ್ರಾಕ್ಟಿಕಲ್ ಆಗಿದೆ. ಆದ್ದರಿಂದಲೇ ಈ ದಿನ ನಿಮಗೆ ಒಂದು ಅರ್ಥಪೂರ್ಣ ದಿನವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಒಂದು ಆರೋಗ್ಯ ಸಮಸ್ಯೆ ಅಥವಾ ಕುಟುಂಬದಲ್ಲಿರುವಂಥವರ ಆರೋಗ್ಯ ಸಮಸ್ಯೆ ಸ್ವಲ್ಪ ಭಾಗ ಮಾತ್ರ ನಿಮ್ಮನ್ನು ಬಾಧಿಸ್ಬೋದು ಈ ದಿನದಲ್ಲಿ. ಆದರೆ ಹೆಚ್ಚು ಸಮಯ ನೀವು ಸಮಸ್ಯೆ ಮತ್ತು ಅದರ ಪರಿಹಾರ, ಅದರಲ್ಲಿ ಉಂಟಾಗುವಂಥ ಸಾಧಕ ಬಾಧಕಗಳು, ಇದರ ಕಡೆನೇ ಹೆಚ್ಚು ಗಮನ ಇರುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ವಿಚಾರಗಳಿಗೆ ಪುಷ್ಟೀಕರಿಸುವಂಥವರು, ನಿಮಗೆ ಬೆಂಬಲವನ್ನು ಕೊಡುವಂಥವರ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ.
ಹಾಗಾಗಿ ಈ ದಿನ ನಿಮಗೆ ತುಂಬ ಉತ್ಸಾಹದ ದಿನ. ಇನ್ನು ಈ ದಿನ ನಿಮಗೆ ಬರುವಂಥ ಅವಕಾಶಗಳು, ಅದರಲ್ಲೂ ವಿದ್ಯಾರ್ಥಿಗಳಿಗೆ ಬರುವಂಥ ಅವಕಾಶಗಳೇನಿದೆ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ನಿಮ್ಮ ಯೋಗ್ಯತೆಯನ್ನು ಅಥವಾ ನೀವು ಮಾಡಿರುವಂಥ ಕೆಲಸ ಕಾರ್ಯಗಳನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಒಂದು ಪ್ರಯತ್ನ ಏನಿದೆ ಅದು ಸಾರ್ಥಕವಾಗುತ್ತೆ. ಹಾಗಾಗಿ ಒಂದು ಎಳೆ ಹಿಡಿದು, ಒಂದು ತಂತು ಏನಿದೆ ಅದನ್ನು ಹಿಡಿದು ಈ ದಿನ ನೀವು ವಾದ ಮಾಡುವಂಥದ್ದು, ತುಂಬ ಲಾಜಿಕಲ್ಲಾಗಿ ಮಾತಾಡ್ತೀರಿ. ಹಾಗಾಗಿನೇ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಒಂದು ಅಭಿಪ್ರಾಯವನ್ನು ತೋರಿಸ್ಲಿಕ್ಕೆ, ಅದರ ಬಗ್ಗೆ ಒಂದು ಛಾಪು ಮೂಡಿಸ್ಲಿಕ್ಕೂ ಕೂಡ ಒಳ್ಳೆಯ ಅವಕಾಶಗಳಿರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಕುಟುಂಬಸ್ಥರು ಕೂಡ ನಿಮ್ಮ ಯೋಜನೆಗಳನ್ನು ಒಪ್ಪಿಕೊಳ್ತಾರೆ, ನಿಮ್ಮ ಸಲಹೆಗಳನ್ನು ಒಪ್ಪಿಕೊಳ್ತಾರೆ. ಹಾಗಾಗಿ ಈ ದಿನ ನಿಮಗೆ ಸ್ವಲ್ಪ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲೇ ಇದೆ ಅನ್ನುವಂಥ ಒಂದು ಭಾವನೆ ಬರುತ್ತೆ. ಇದೇ ಆತ್ಮವಿಶ್ವಾಸ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1.